ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಜನಿವಾರ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಜನಿವಾರವನ್ನು ತಗ್ಗಿಸಿದ್ರು ಅನ್ನುವಂಥ ಆರೋಪ ಈಗ ಬ್ರಾಹ್ಮಣ ಸಮುದಾಯ ಕೂಡ ದೂರನ್ನು ಕೊಟ್ಟಿದ್ದಾರೆ. ಅಂತಹ ಸಿಬ್ಬಂದಿಯ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ. ಅಂದರೆ ಈ ರೀತಿಯಾಗಿ ಪದೇ ಪದೇ ಎಡವಟ್ಟುಗಳನ್ನು ಮಾಡಿಕೊಳ್ಳೋದು ಯಾಕೆ ಅಂತೇಳಿ, ಅಂದರೆ ಡ್ರೆಸ್ ಕೋಡ್ ಏನು ಹೇಳುತ್ತೆ, ಅದರ ಜೊತೆಗೆ ನಿಯಮ ಏನು ಹೇಳುತ್ತೆ. ಪರೀಕ್ಷೆಯ ಸಂದರ್ಭದಲ್ಲಿ ಏನೇ ಪರೀಕ್ಷೆ ಆದರೂ ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಇರುತ್ತೆ. ಆ ನಿಯಮಗಳನ್ನು ಮೀರಿ ಈ ರೀತಿ ಮಾಡಲಾಗ್ತಾ ಇದೆಯಾ, ಅಥವಾ ಧಾರ್ಮಿಕ ಚಿಹ್ನೆಗಳಿಗೆ ಇಲ್ಲಿ ಅಡೆತಡೆ ಮಾಡುವಂಥ ಕೆಲಸವನ್ನು ಕೆಲವೊಂದಿಷ್ಟು ಸಿಬ್ಬಂದಿಗಳು ಮಾಡ್ತಿದ್ದಾರಾ ಅನ್ನೋದು ಈ ಸಣ್ಣ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ಆಗೋದಕ್ಕೆ ಹೇಗೆ ಸಾಧ್ಯ, ಏನು ಕಾರಣ ಇರಬಹುದು, ರಾಜಕೀಯ ಜಟಾಪಟಿ ಏನಾದರೂ ಇದೆಯಾ ಇದರ ಹಿಂದೆ ಅಂತೇಳಿ ಪದೇ ಪದೇ ಈ ರೀತಿಯ ಸಮಸ್ಯೆಗಳು ಆಗ್ತಾನೆ ಇದೆ. ಸೊ ಹಂಗಾಗಿ ಯಾಕೆ ಈ ರೀತಿಯ ವಿವಾದಗಳು, ಸರ್ಕಾರ ಏನು ಹೇಳುತ್ತೆ, ಆಮೇಲೆ ಎಕ್ಸಾಮ್ ಅಂತ ಬಂದಾಗ ರೂಲ್ಸ್ಗಳು ನಿಯಮಗಳು ಏನಿರುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಜನಿವಾರ ನಿಲ್ಲದ ಜಟಾಪಟಿ. ನೋಡಿ, ಪರೀಕ್ಷೆ ಬರುವಂಥ ಸಂದರ್ಭದಲ್ಲಿ ಅಂದರೆ ವಿದ್ಯಾರ್ಥಿಗಳೇನು ಪರೀಕ್ಷೆ ಬರೆಯೋದಕ್ಕೆ ಬರ್ತಾರಲ್ಲ, ಆವಾಗ ಎಲ್ಲವೂ ಕೂಡ ಅಲ್ಲಿ ರೂಲ್ಸ್ ಇರುತ್ತೆ. ಕೆಲವೊಂದಿಷ್ಟು ಜನ ಮರ್ತು ಬಂದಿರ್ತಾರೋ ಅಥವಾ ಬೇಕಂತಲೇ ಅದನ್ನು ಹಾಕೊಂಡು ಬಂದಿರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಜನಿವಾರ ಇರುತ್ತೆ, ಅದು ಧಾರ್ಮಿಕ ಚಿಹ್ನೆ ಆಗುತ್ತೆ. ಸೊ ಅದನ್ನು ತಗ್ಗಿಸಿ ಅಲ್ಲಿರುವಂಥ ಸಿಬ್ಬಂದಿಗಳು ಎಕ್ಸಾಮ್ಗೆ ಅಲೋ ಮಾಡಿದ್ರು ಅನ್ನುವಂಥ ಚರ್ಚೆ, ಈ ರೀತಿ ಆರೋಪ ಈಗ. ಸೊ ಇದು ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಚಾರ. ಸೊ ಹಂಗಾಗಿ ಇದಕ್ಕೆ ಅವಕಾಶ ಇದೆಯಾ ಇಲ್ಲ ಅನ್ನುವಂಥ ಚರ್ಚೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ಇದ್ರೆ ತಪ್ಪ ಅನ್ನುವಂಥ ಪ್ರಶ್ನೆ. ಬೆಂಗಳೂರಿನ ಕೃಪಾನಿಧಿ ಕಾಲೇಜಿನಲ್ಲಿ ಆಗಿರುವಂಥ ಘಟನೆ ಇದು. 3 ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಲಾಗಿತ್ತು. ಅಂದರೆ ಎಕ್ಸಾಮ್ ಟೈಮಲ್ಲಿ ಕಾಲೇಜಿನ 3 ಸಿಬ್ಬಂದಿಯ ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಕೃಪಾನಿಧಿ ಕಾಲೇಜು ಸಿಬ್ಬಂದಿ ಬೇಕಂತಲೇ ಈ ರೀತಿಯಾಗಿ ತೆಗೆಸಿದ್ರಾ ಅನ್ನುವಂಥ ಪ್ರಶ್ನೆ ಈಗ. ಯಾಕೆ ಹಿಂಗಾಗತ್ತೆ ಎಡವಟ್ಟುಗಳು? ಅವರಿಗೆ ರೂಲ್ಸ್ ಗೊತ್ತಿರಲಿಲ್ವಾ, ಯಾವುದಕ್ಕೆ ರೂಲ್ಸ್ ಅನ್ವಯ ಆಗುತ್ತೆ, ಯಾವುದಕ್ಕೆ ರೂಲ್ಸ್ ಅನ್ವಯ ಆಗೋದಿಲ್ಲ ಅಂಥೇಳಿ. ಕೃಪಾನಿಧಿ ಕಾಲೇಜು ಸಿಬ್ಬಂದಿ ಈ ರೀತಿಯಾಗಿ ಬೇಕಂತಲೇ ಇದನ್ನು ತೆಗೆಸಿದ್ರಾ ಅನ್ನುವಂಥ ಚರ್ಚೆ ಆಗ್ತದೆ. ದೂರದಲ್ಲಿ ಉಲ್ಲೇಖ ಮಾಡಲಾಗಿದೆ ಬೇಕಂತಲೇ ಈ ರೀತಿ ಆಗ್ತಾ ಇದೆ ಅನ್ನೋದು. ಸೊ ಬೆಂಗಳೂರು ನಗರ DC ವರದಿಯಲ್ಲಿ ಇದರ ಸತ್ಯಾಂಶ ಕೂಡ ಗೊತ್ತಾಗಿದೆ. ಚಿಕ್ಕಬಳ್ಳಾಪುರ ಕಾಲೇಜಿನಲ್ಲೂ ಕೂಡ ಈ ಜನಿವಾರ ಜಟಾಪಟಿ ಮುಂದುವರಿತಾ ಇದೆ. ನಾಗಾರ್ಜುನ ಕಾಲೇಜಿನಲ್ಲೂ ಕೂಡ ಸಿಬ್ಬಂದಿ ಜನಿವಾರವನ್ನು ತೆಗೆಸಿದ್ರು ಅಂತೇಳಿ. ಅಂದರೆ ಎಕ್ಸಾಮ್ ದಿನ ಪಾಪ ಭಯದಿಂದ ತೆಗೆಸಿ ಎಕ್ಸಾಮನ್ನು ಬದಲಿರ್ತಾರೆ. ಎಕ್ಸಾಮ್ ಬಂದಾದ ನಂತರ ಮನೆಗೆ ಬಂದು ಹೇಳುವಾಗ ಗೊತ್ತಾಗುತ್ತೆ ಈ ರೀತಿ ಆಯಿತು ಎಡವಟ್ಟುಗಳು ಸಿಬ್ಬಂದಿಯಿಂದ ಅಥವಾ ಪರೀಕ್ಷೆ ಕೇಂದ್ರದಲ್ಲಿ ಅಂತೇಳಿ. ಸೊ ಹಂಗಾಗಿ ಸಿಇಟಿಯ ಪರೀಕ್ಷೆಯ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಅದು ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾ ಇದೆ. ಸೊ ಜನಿವಾರ ಜಟಾಪಟಿ ಯಾಕೆ ನಡೆಯುತ್ತೆ, ರೂಲ್ಸ್ ಏನು ಹೇಳುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಸುದೀರ್ಘವಾಗಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆ ಇರ್ತೀವಿ. ಪ್ರಮುಖವಾಗಿ ಈ ಘಟನೆ ಬೆಳಕಿಗೆ ಬಂದಾದ ನಂತರ ಬ್ರಾಹ್ಮಣ ಸಮುದಾಯದ ನಾಯಕರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸಿಇಟಿ ಪರೀಕ್ಷೆ ಬರೆಯಲು ಬಂದ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ ಕ್ರಮ ಖಂಡನೀಯ. ತಂದೆಯವರಿಂದ ಬ್ರಹ್ಮೋಪದೇಶ ಪಡೆದುಕೊಂಡು ಧರಿಸಿದ ಯಜ್ಞೋಪೀತವನ್ನು ಹೀಗೆ ತೆಗೆಸಿರುವುದು ಬ್ರಾಹ್ಮಣರ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಕ್ರಮವು ಇದಾಗಿದೆ. ಸರ್ಕಾರವು ಈ ತಕ್ಷಣವೇ ಸಿಇಟಿ ಸೆಲ್ಲಿನ ಮುಖ್ಯಸ್ಥರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಪ್ರಕರಣವನ್ನು SIT ತನಿಖೆಗೆ ಒಳಪಡಿಸಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಲು ಸರ್ಕಾರ ಮುಂದಾಗಬೇಕು. ಸರ್ಕಾರದಲ್ಲಿ ನನಗೂ ಭಾಳ ನೋವಾಗಿದೆ. ಯಾಕಂದರೆ ಕಳೆದ ವರ್ಷ ಆಗಿತ್ತು, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು. ನಾವು ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೊಂಡು ಈ ವರ್ಷ ಏನು ಮಾಡಿದ್ವಿ, ಪ್ರತ್ಯೇಕವಾಗಿ ಡ್ರೆಸ್ ಕೋಡ್ ವಸ್ತ್ರದ ಸಂಹಿತೆಗೆ ಒಂದು ಅಧಿಕಾರಿಯನ್ನು ಖಾಸಗಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಏನಿವತ್ತು ಸಿಇಟಿ ಪರೀಕ್ಷೆ 745 ಕೇಂದ್ರಗಳಲ್ಲಿ ಒಮ್ಮೆಲೆ ಆಗ್ತದೆ. ಕೃಪಾನಿಧಿ ಕಾಲೇಜು ಬೆಂಗಳೂರಿನಲ್ಲಿ, PUC ಕಾಲೇಜಲ್ಲಿ ಮತ್ತು ಇಲ್ಲಿ ನಮ್ಮ ನಾಗಾರ್ಜುನ ಕಾಲೇಜಲ್ಲಿ ಆಗಿದೆ ಅಂಥೇಳಿ ನಿನ್ನೆ ಒಬ್ಬ ಹುಡುಗ ವಿಡಿಯೋ ಮುಖಾಂತರ ಮಾಹಿತಿ ಕೊಟ್ಟಾಗ ನಾವೆಲ್ಲ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದ್ದೀವಿ. CCTV ತುಣುಕುಗಳನ್ನು ಪರಿಶೀಲನೆ ಮಾಡುವಂಥದ್ದಾಗಿದೆ. ಬಹುಶಃ ಇಲ್ಲಿ ಸಿಬ್ಬಂದಿ ವರ್ಗದವ್ರಿಗಿಂತ ಅವರು NCC ಹುಡುಗರನ್ನು ಬಳಸಿದ್ದಾರೆ ಅಂತಕ್ಕಂಥದ್ದು ಒಂದು ಆ ಹುಡುಗ ಹೇಳಿದಂಗೆ ಅದನ್ನು CCTVಯಲ್ಲೂ ಗಮನಿಸಿದ್ದೀವಿ. ನಿನ್ನೆಯಿಂದ ನಾನು ಸತತವಾಗಿ ಇದರ ಬಗ್ಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಸಂಪರ್ಕದಲ್ಲಿದ್ದೀನಿ. ಅವರಿಗೆ ಸೂಕ್ತ ಕ್ರಮ ತಗೋಬೇಕು ಕೂಡಲೇ ಅಂತ ಹೇಳಿದಾಗ ಆ ಹುಡುಗ ಏನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದರು.
ಅವರನ್ನು ಪತ್ತೆ ಮಾಡಿ ಕರೆಸಿ ನೀವು ಕಂಪ್ಲೇಂಟ್ ಕೊಡಿ ಅಂಥೇಳಿ ಸುಮಾರು ನಿನ್ನೆಯಿಂದ ನಾವು ಅವರ ಮೇಲೆ ಸತತವಾಗಿ ಅವರ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇದುವರೆಗೂ ಅವರು ದೂರನ್ನು ಕೊಟ್ಟಿಲ್ಲ. ಈಗ ನನಗೆ ಹೇಳ್ತಾರೆ, ಇಲ್ಲ ಅವರು ದೂರು ಕೊಡೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇಲ್ಲ, ಅವರು ಕಾಲೇಜಿನವರ ಜೊತೆಯಲ್ಲಿ ಮಾತಾಡಿದ್ದಾರೆ, ಅವರು ನಮ್ಮದು ತಪ್ಪಾಗಿದೆ ಅಂಥೇಳಿ ಅವ್ರ ಜೊತೆ ವಿನಂತಿ ಮಾಡಿಕೊಂಡಿದ್ದಾರೆ ಅಂಥೇಳಿ ಇನ್ನೂ ಅಂತಿಮವಾಗಿ ಯಾವುದೇ ಒಂದು ದೂರು ಕೊಡುವಂಥ ಪ್ರಕ್ರಿಯೆ ಆಗಿಲ್ಲ. ಸರ್ಕಾರದಲ್ಲಿ ನನಗೂ ಭಾಳ ನೋವಾಗಿದೆ. ಯಾಕಂದರೆ ಕಳೆದ ವರ್ಷ ಆಗಿತ್ತು, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು. ನಾವು ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೊಂಡು ಈ ವರ್ಷ ಏನು ಮಾಡಿದ್ವಿ, ಪ್ರತ್ಯೇಕವಾಗಿ ಡ್ರೆಸ್ ಕೋಡ್ ವಸ್ತ್ರದ ಸಂಹಿತೆಗೆ ಒಂದು ಅಧಿಕಾರಿಯನ್ನು ಖಾಸಗಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಏನಿವತ್ತು CET ಪರೀಕ್ಷೆ 745 ಕೇಂದ್ರಗಳಲ್ಲಿ ಒಮ್ಮೆಲೇ ಆಗ್ತದೆ. ಕೃಪಾನಿಧಿ ಕಾಲೇಜು ಬೆಂಗಳೂರಿನಲ್ಲಿ, PUC ಕಾಲೇಜಲ್ಲಿ ಮತ್ತು ಇಲ್ಲಿ ನಮ್ಮ ನಾಗಾರ್ಜುನ ಕಾಲೇಜಲ್ಲಿ ಆಗಿದೆ ಅಂಥೇಳಿ ನಿನ್ನೆ ಒಬ್ಬ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಚಿಂತಕರಾಗಿರುವಂಥ ವಿವೇಕಾನಂದ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಎಸ್, ಹಾಗೇನೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿರುವಂತಹ ಪ್ರದೀಪ್ ಅವರು, ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ನಮಸ್ತೆ. ಸರ್ ನಮಸ್ತೆ. ಎಸ್ ಪ್ರದೀಪ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಪದೇ ಪದೇ ಈ ರೀತಿಯ ಕಿರಿಗಳು, ಜಟಾಪಟಿಗಳು ಮುಂದುವರಿತಾನೆ ಇದೆ. ಎಕ್ಸಾಮ್ಗೆ ಅಲೋ ಕೊಡ್ತಾ ಇಲ್ಲ ಅನ್ನೋದು ಏನು ಹೇಳ್ತೀರಿ? ಯಾಕೆ ಅಂದರೆ ಈ ಸಮುದಾಯವನ್ನು, ಅಂದರೆ ಬ್ರಾಹ್ಮಣ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅನ್ಸುತ್ತಾ, ಅಥವಾ ಸಿಬ್ಬಂದಿಗಳ ಎಡವಟ್ಟ? ಸರ್, ಇದು ಪದೇ ಪದೇ ನಡೀತಾನೆ ಇದೆ. ತಾವ್ ಹೇಳ್ದಾಗೆ ಹೋದ ವರ್ಷ ಕೂಡ ಇದೇ ತರ ಆಗಿತ್ತು. ನಾವು ಅವಾಗ ಎಲ್ಲಾ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ್ಮೇಲೆ ಈ ವರ್ಷ ಕ್ಲಿಯರ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. CETಗೆ ಜನಿವಾರನ ತೆಗೆಸಬಾರದು ಅನ್ನೋದೇ ಗೈಡ್ ಲೈನ್ಸ್ ಇದೆ. ಆದ್ರೂ ಕೂಡ ಇದನ್ನ ಈ ಕೆಲವು ಅಧಿಕಾರಿಗಳು ಈ ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ. ಇದು ಬಹಳ ತಪ್ಪಾಗುತ್ತೆ. ಇದು ಗೈಡ್ ಲೈನ್ಸ್, ಸರ್ಕಾರದ ಆದೇಶನ ಗಾಳಿಗೆ ತೂರ್ತಾರೆ ಅಂದ್ರೆ ಇವರಿಗೆ ಏನ್ ಮಾಡ್ಬೇಕು? ಹಾಗಿದ್ರೆ ಇಂಥವ್ರನ್ನ ಸರಿಯಾದ ಕಾನೂನಲ್ಲಿ ಬಿಗಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾನೂನಿಗೂ ಮರ್ಯಾದೆನೂ ಇರೋದಿಲ್ಲ, ಯಾವುದೇ ರೀತಿ ಇವ್ರ ಗೌರವನೂ ಕೊಡೋದಿಲ್ಲ. ಇವರ ದುರುದ್ದೇಶಕ್ಕೋಸ್ಕರ ಬ್ರಾಹ್ಮಣ ಸಮುದಾಯದ ವಿರುದ್ಧನೋ, ಜನಿವಾರದ ವಿರುದ್ಧನೋ ಇವ್ರ ದುರುದ್ದೇಶ, ಇವರ ದ್ವೇಷ, ಇವ್ರು ಈ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದು ಮಕ್ಕಳ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅದು ಮಾತ್ರ ಯಾವ್ದೇ ಕಾರಣಕ್ಕೆ ಯಾವ್ದು ಸಹಿಸಕ್ ಆಗೋದಿಲ್ಲ. ಜೊತೆಗೆ ಜನಿವಾರನು ಕೂಡ ತೆಗಿಯಕ್ಕೆ ನಾವು ಯಾವ್ದೇ ಕಾರಣಕ್ಕೆ ಸಹಿಸೋದಿಲ್ಲ. ಬ್ರಾಹ್ಮಣ ಸಮುದಾಯ ಇಂಥವ್ರು ಇವ್ರು ಏನೇ ಮಾಡಿದ್ರು ಅದಕ್ಕೆ ಸರಿಯಾಗಿ ನಾವು ಉತ್ತರ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಮತ್ತು ನಮ್ಮ ಹತ್ರ ಶಕ್ತಿಯುತರಾಗಿನೂ ನಾವು ಇದೀವಿ ಸರ್. ಎಸ್ ವಿವೇಕಾನಂದ ಸರ್, ಈ ರೀತಿಯಾಗಿ ಜನಿವಾರವನ್ನು ತೆಗೆಸಿ ಎಕ್ಸಾಮ್ಗೆ ಅಲೋ ಮಾಡ್ತಾರೆ ಅಂದ್ರೆ ಆ ವಿದ್ಯಾರ್ಥಿಗೆ ಎಷ್ಟು ಹಿನ್ನಡೆ ಆಗುತ್ತೆ? ಸಹಜವಾಗಿ ಮಾನಸಿಕವಾಗಿ ಕುಗ್ಗು ಹೋಗ್ಬಿಡ್ತಾನೆ. ಹೌದು, ಖಂಡಿತವಾಗ್ಲೂನು. ಆದ್ರೆ ಕಾನೂನು ಆ ರೀತಿ ಇಲ್ಲ ಅಂದ ಮೇಲೆ, ಅಂದ್ರೆ ಹೋದ್ ಸರಿ ಮಂತ್ರಿಗಳೇ ಹೇಳಿದ್ದಾರೆ ಜನಿವಾರ ಹಾಕೊಂಡು ಹೋಗ್ಬೋದು ಅಂತ. ಒಂದ್ ವೇಳೆ ಕಾನೂನಲ್ಲಿ ಏನಾದ್ರೂ ನೀವು ಮೂಗ್ಬಟ್ಟು ತೆಗಿಬೇಕು ಅಥವಾ ದೇಹದ ಯಾವುದೇ ವಸ್ತುಗಳು ತೆಗಿಬೇಕು ಅಂತ ಏನಾದ್ರೂ ಕಾನೂನು ಇದ್ದಿದ್ರೆ ಹಾಗೇನ್ ನಾವ್ ಹೆಚ್ಚು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಕಾನೂನಲ್ಲಿ ಜನಿವಾರ ಬಿಡಬಹುದು ಅಂತ ಇದೆ. ಸೊ ಆ ಕಾರಣಕ್ಕಾಗಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡ್ದಂಗ ಆಗುತ್ತೆ. ಒಂದು. ಎರಡನೇದಾಗಿ ಜನಿವಾರವನ್ನ ಅಕಸ್ಮಾತ್, ಯಾಕಂದ್ರೆ ಈಗ ಆಧುನಿಕ ತಂತ್ರಜ್ಞಾನಗಳು ಬಂದಿರೋದ್ರಿಂದ ಈ ಎಕ್ಸಾಮುಗಳಲ್ಲಿ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಬಚ್ಚಿಟ್ಕೊಂಡು ಹೋಗಿ ಕಾಪಿ ಮಾಡುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೆ ಯಾವ್ದು ವಸ್ತುಗಳನ್ನ ಬಿಡಬಾರ್ದು ಅಂತಾರೆ. ಆದ್ರೆ ಒಂದ್ ವೇಳೆ ಅದು ಜನಿವಾರವನ್ನ ತೆಗೆಸಬಾರ್ದು ಅನ್ನೋದಾದ್ರೆ ಅದನ್ನ ಅವರು ಚೆಕ್ ಮಾಡಿ ಬಿಡಬಹುದು. ಅಂದ್ರೆ ಚೆಕ್ ಮಾಡಿ, ಅದೇನೋ ಇನ್ಸ್ಟ್ರೂಮೆಂಟ್ ಎಲ್ಲ ಬರುತ್ತೆ ಈಗ ಆರ್ಡಿನರಿ ಇದ್ರ ಸೆಕ್ಯೂರಿಟಿಯಲ್ಲಿ ಎಲ್ಲ ಕಡೆನೂ ಇರುತ್ತೆ, ಅದಿಟ್ಕೊಂಡು ಅದ್ರಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಹಾಗೆ ಬಿಡ್ಬೋದು. ಆದ್ರೆ ಅದನ್ನ ಉದ್ದೇಶ ಪೂರ್ವಕವಾಗಿ ಕಟ್ ಮಾಡಿಸಿ ಜನಿವಾರ ಅಥವಾ ಮನುಷ್ಯ ಯಾವ್ಯಾವ್ದು ಪವಿತ್ರ ಅಪವಿತ್ರ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ. ಆದ್ರೆ ಕಾನೂನು ಅದ್ ಹಾಕೊಂಡು ಹೋಗ್ಬೋದು ಅಂತಿದ್ದಾಗ ಅಂತ ಅಬ್ಜೆಕ್ಷನ್ ಮಾಡೋದು ಬೇಕಿರ್ಲಿಲ್ಲ ಮತ್ತು ಕಟ್ ಮಾಡೋದು ಕೂಡ ಅವಶ್ಯಕತೆ ಇರ್ಲಿಲ್ಲ. ಚೆಕ್ ಮಾಡ್ಲೇಬೇಕಾಗುತ್ತೆ. ಚೆಕ್ ಮಾಡಿ ಅದು ಒಳಗ್ ಬಿಡ್ಬೋದಾಗಿತ್ತು. ಹೇಗೆಂದ್ರೆ ಹುಡುಗರು ಅಥವಾ ಸೆಕ್ಯೂರಿಟಿ ಇಟ್ಕೊಂಡು ಲೇಡೀಸ್ ಚೆಕ್ ಮಾಡಿ ಯಾವುದೇ ವಸ್ತುಗಳು ಈ ರೀತಿಯ ಒಂದು ಮಿತಿಯನ್ನ ಮೀರಿ ಅಂದ್ರೆ ಎಲ್ಲಿ ಕಾಪಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಂತ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ, ಅವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ ನನಗೆ. ಬಹುಶಃ
ಯಾರು ಚೆಕ್ ಮಾಡ್ತಾರೆ ಅವ್ರಿಗೆ ಅದ್ರ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಏನು ಇಲ್ಲ ಅಂತ ಹೇಳಿದ್ಮೇಲೆ ಆರಾಮಾಗಿ ಬಿಡ್ಬೋದು. ಒಬ್ಬ ಸಾಮಾನ್ಯ ಜ್ಞಾನ ಇರೋ ವ್ಯಕ್ತಿಗೆ ಇದು ಗೊತ್ತಿರುತ್ತೆ. ಸಾಮಾನ್ಯ ಬ್ರಾಹ್ಮಣ ಸಮುದಾಯ ಜನಿವಾರ ಹಾಕೋತಾರೆ, ಇನ್ನೊಬ್ರು ಇನ್ನೊಂದು ಹಾಕೋತಾರೆ, ಏನೋ ಒಂದು ಹಾಕೋತಾರೆ. ಅದು ಆ ವಿಷಯಗಳು ಬೇರೆ ಆಗಿರುತ್ತೆ. ಆದ್ರೆ ಕಾನೂನಲ್ಲಿ ಅದು ಹಾಕೊಬಹುದು, ಏನೋ ಇವ್ರಿಗೆ ಅಪಾಯಕಾರಿ ಇಲ್ಲ ಅಂತ ಹೇಳಿದ್ಮೇಲೆ ಆರಾಮಾಗಿ ಅದನ್ನ ಬಿಡ್ಬೋದಲ್ಲ. ಇದನ್ನ ವಿವಾದ ಯಾಕೆ ಮಾಡಬೇಕು ಅನ್ನೋದು ನನ್ನ ಇದು. ಜೊತೆಗೆ ಅವ್ರು ಹೇಳ್ದಾಗೆ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲ್ಲ, ಇಂಡಿವಿಜುವಲ್ ಆಗಿ ಯಾರಾದ್ರೂ ಈ ರೀತಿಯ ಒಂದು ಕಾನೂನನ್ನ ಉಲ್ಲಂಘಿಸಿದ್ರೆ ಆ ವ್ಯಕ್ತಿಗೆ ಖಂಡಿತವಾಗ್ಲೂ ಹೇಳ್ಬೇಕು. ಮುಂದೆ ಒಂದು ಗೈಡ್ ಲೈನ್ ಅನ್ನ ಎಲ್ಲಾ ಕಾಲೇಜುಗಳಿಗೂ ಕೊಡ್ಬೇಕಾಗುತ್ತೆ. ನೋಡಪ್ಪ, ಇಂತಿಂತ ವಸ್ತುಗಳನ್ನ ಬಿಡಬಹುದು, ಇಂತಿಂತ ವಸ್ತುಗಳನ್ನ ಬಿಡೋದಿಲ್ಲ. ಒಂದು ವೇಳೆ ಇಂತಿಂತ ವಸ್ತುಗಳನ್ನ ನೀವು ಉದ್ದೇಶಪೂರ್ವಕ ಮಾಡಿದ್ರೆ ನೀವು ಕಾನೂನನ್ನ ಉಲ್ಲಂಘನೆ ಮಾಡ್ದಂಗಾಗುತ್ತೆ ಮತ್ತು ಕೆಲವರ ಭಾವನೆಗಳಿಗೆ ತೊಂದರೆ ಕೊಟ್ಟಂಗಾಗುತ್ತೆ. ಅದರಿಂದ ನಿಮ್ಮ ಮೇಲೆ ಶಿಕ್ಷೆ ಕೊಡಲಾಗುತ್ತೆ ಅಂತೇಳಿ ಒಂದು ಸರ್ಕ್ಯುಲರ್ ಮಾಡಿದ್ರೆ ಇದೊಂದು ದೊಡ್ಡ ವಿವಾದ ಏನಾಗೋದು ಬೇಕಾಗಿಲ್ಲ. ಯಾರ್ದು ಅಬ್ಜೆಕ್ಷನ್ ಏನಿಲ್ಲ. ಈಗ ಜನಿವಾರ ಹಾಕೊಂಡು ಹೋಗೋದ್ರಿಂದ ಯಾರನ್ನೇ ಹಾಕೊಂಡು ಹೋಗ್ಬೇಕು ಅಂತ ಕೇಳುವಂಗಿಲ್ಲ. ಎಲ್ಲೋ ಒಂದೆರಡು ಘಟನೆಗಳು ಗೊತ್ತಿಲ್ಲದೆ, ಅದರಲ್ಲೂ ಹೆಚ್ಚು ಕಡಿಮೆ ಈ ಉತ್ತರ ಭಾರತೀಯರು ಅಥವಾ ಕನ್ನಡ ಗೊತ್ತಿಲ್ಲದೆ ಇರೋರು ಅವ್ರು ಯಾರಾದ್ರೂ ಬಂದು ಈ ತರದ್ ಆಗ್ತಾ ಇದೆ ಅಂತ ನೋಡ್ಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಸ್ಥಳೀಯರಿಗೆ ಗೊತ್ತಿರುತ್ತೆ ಜನಿವಾರ ಹಾಕೊಂಡು ಹೋಗೋದಾದ್ರೆ ನಾವು ಇದು ಮಾಡಬಾರದು ಅಂತ. ಸೊ ಆ ರೀತಿ ಇದನ್ನ ಒಂದು ಆ ಘಟನೆಯಲ್ಲೇ ನೋಡ್ಬೇಕು. ಅವ್ರು ಹೇಳೋ ಉದ್ದೇಶ ಪೂರ್ವಕವಾಗಿದ್ದಾಗ ಅದು ಖಂಡಿತ ತಪ್ಪಾಗುತ್ತೆ. ಅದು ನನಗನ್ಸುತ್ತೆ. ಯಾಕೆ ಎಲ್ಲ ಕಡೆ ಏನು ಆತರ ನಡೆದಿಲ್ಲ. ಒಂದು ಅಥವಾ ಎರಡು, ಹೋದ್ ಸರಿ ಒಂದೆರಡು ನಡೆದಿತ್ತು, ಈ ಸರಿ ಒಂದೋ ಎರಡೋ ನಡೆದಿದೆ. ಇದನ್ನ ಸ್ವಲ್ಪ ಅಧ್ಯಯನ ಮಾಡ್ಬೇಕು. ಅಂದ್ರೆ ಅವರು ಭಾಷೆ ಅರ್ಥ ಆಗದೆ ಮಾಡಿದ್ರು ಅಥವಾ ವಿಷಯ ಅರ್ಥ ಆಗದೆ ಮಾಡಿದ್ರು. ಯಾಕಂದ್ರೆ ಲಿಂಗಾಯತ ಸಮುದಾಯದಲ್ಲೂ ಕೂಡ ಅದೇ ತರದ ಹಾಕೊಂಡು ಲಿಂಗ ಏನೋ ಇಟ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾದ್ರು ಆತರ ಆಯ್ತಾ ಅವ್ರಿಗಾಗಿಲ್ವಾ ನೋಡಿ. ಎರಡು ಕಡೆ ಆಗಿಲ್ಲ, ಬರೀ ಒಂದೆರಡು ಕಡೆ ಆಗಿರೋಂಥದ್ದಲ್ಲ, ಇದು ಬಹಳಷ್ಟು ಕಡೆ ಆಗಿದೆ. ಬೆಳಕಿಗೆ ಬಂದಿರೋದು 4 ಪ್ರಕರಣ ಅಷ್ಟೇ. ನೆನ್ನೆನು ನಮ್ಮ ರಾತ್ರಿ ಬೆಂಗಳೂರು ಜಯನಗರದಿಂದಾನೆ ನಮ್ಮ ಸಂಘಟನೆಗೆ ಬಂದು ಕೇಳಿದ್ದಾರೆ, ನಮ್ಮ ಸಂಘಟನೆಗೆ ಬಂದು ಹೆಲ್ಪ್ ಕೇಳಿದ್ದಾರೆ. ಈಗ ಅವ್ರದ್ದು FIR ಫೈಲ್ ಮಾಡ್ಸೋರು ಇದೀವಿ ನಾವು. ಈ ತರ ಬಹಳಷ್ಟು ಕಡೆ ನಡೆದಿದೆ. ಎಲ್ಲರೂ ಬಂದು ನಮ್ಮ ಸಂಘಟನೆಯಲ್ಲಿ ಬಂದು ಕೇಳ್ತಾ ಇದ್ದಾರೆ. ನಾವು ಅವರಿಗೆಲ್ಲ ಹೆಲ್ಪ್ ಮಾಡೋರು ಇದೀವಿ. ನಾವು ಬಿಡಕ್ ಆಗೋದಿಲ್ಲ ಇದು. ಯಾಕಂದ್ರೆ ಅನ್ಯ ಭಾಷಿಕರು ಮಾಡಿದ್ರು ಅಂತಾನು ಹೇಳೋದ್ ಬೇಡ, ಅನ್ಯ ಭಾಷಿಕರು ಮಾಡಿದ್ರು ಅಂತಾನು ಹೇಳೋ ಅವಶ್ಯಕತೆ ಇಲ್ಲ. ಇದು ಮಾಡಿ ನೋಡಿ ಸರ್, ಇದು ಸಾಮಾನ್ಯ ಜ್ಞಾನ ಅಂತ ತಾವ್ ಹೇಳ್ತೀರಾ. ಕಾನೂನಲ್ಲಿ ಇದೆ, ಕಾನೂನಲ್ಲಿ ಇಲ್ಲ. ಅಲ್ಲಿ ಘಟನೆ ಆಗಿರೋದ್ರಿಂದಾಗಿ ಬಹುಶಃ ಸಿಬ್ಬಂದಿಗೆ ಪರಿಜ್ಞಾನ ಇಲ್ಲದೆ ಇರಬಹುದು ಅಂತ ಹೇಳ್ತಾ ಇರೋದು. ಸರ್ ಪರಿಜ್ಞಾನ ನಾನು ಹೇಳೋದು ಏನ್ ಪರಿಜ್ಞಾನ ಸರ್? ಜನಿವಾರದ ಬಗ್ಗೆ ಏನ್ ಪರಿಜ್ಞಾನ ಸರ್? ಅಂದ್ರೆ ಆತನಿಗೆ ರೂಲ್ಸ್ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ಅಂದ್ರೆ ರೂಲ್ಸ್ ಕೆಲವೊಬ್ಬರಿಗೆ ಸಿಬ್ಬಂದಿಗಳಿಗೆ ರೂಲ್ಸ್ ಗೊತ್ತಿದೆ ಹೆಂಗ್ ಮಾಡಿರಬಹುದು. ರೂಲ್ಸ್ ಅಲ್ಲ ಸರ್, ರೂಲ್ಸ್ ನೋಡಿ. DC ಸಾಹೇಬ್ರೆ ಇವತ್ತು ಹೇಳಿದ್ದಾರೆ ಏನಂತ, ನಾವು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. CETಗೆ ಒಬ್ಬ ಎಕ್ಸಾಮಿನರ್ ಅಲ್ಲೊಬ್ಬ ಅಥವಾ ಅಲ್ಲಿ ಇದಾರೆ ಅಂತ ಆದ್ರೆ ಆ ಕೇಂದ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಅವರಿಗೆ ಟ್ರೈನಿಂಗ್ ಆಗಿರುತ್ತೆ. ಸುಮ್ನೆ ತಂದ್ಬಿಟ್ಟು ಯಾರೋ ಸೆಕ್ಯೂರಿಟಿ ಗಾರ್ಡ್ ತರ ನಿಲ್ಸಿರಲ್ಲ ಅವ್ರನ್ನ. ಸೆಕ್ಯೂರಿಟಿ ಟ್ರೈನಿಂಗ್ ಇದೆಯಲ್ಲ ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ. ಸಾಮಾನ್ಯವಾಗಿ ನಾನು ಊಹೆ ಮಾಡ್ತಿದ್ದೀನಿ. ನಿಜವಾಗ್ಲೂ ಆಗಿದ್ರೆ ಖಂಡಿತವಾಗ್ಲೂ ಖಂಡಿಸ್ತೀನಿ. ಒಂದ್ ವೇಳೆ ಅವ್ರಿಗೆ ಗೊತ್ತಿಲ್ಲದೆ ಇನ್ನೋಸೆಂಟ್ ಆಗೋ ಅಥವಾ ಮೂರ್ಖತನದಿಂದ ಆಗಿದ್ರೆ ಅಂತ ನಾನು ಊಹೆ ಮಾಡ್ತಿದ್ದೀನಿ ಅಷ್ಟೇ. ಉದ್ದೇಶ ಪೂರ್ವಕ ಅದೇ ಅಲ್ಲ, ಅವ್ರಿಗೆ ಅದಕ್ಕೆ ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ ಇರೋ ವ್ಯಕ್ತಿ ಯಾರು ಹಂಗ್ ಮಾಡಲ್ಲ. ಸೊ ಅದರಿಂದ ಅದನ್ನೊಂಚೂರು ಹತ್ತಿರದಿಂದ ನೋಡ್ಬೇಕು ನಾವು, ಭಾವುಕರಾಗದೆ ಅಂತ ಅಷ್ಟೇ ನಾನು ಹೇಳ್ತಿರೋದು, ಬೇರೆ ಇನ್ನೇನಿಲ್ಲ. ಹತ್ತಿರದಿಂದ ನಮ್ಮ ಭಾವನಾ ಸರ್, ಇದು ನಮ್ಮ ಭಾವನೆಯ ಪ್ರತೀಕ. ಯಾವುದೋ ನಮ್ಮ ಜನಿವಾರ ನಾವು ಯಾವುದೇ ಕಾರಣಕ್ಕೂ ಎಲ್ಲೋ ಅಶೌಚ ಆದಾಗ ಮಾತ್ರ ನಾವು ತೆಗಿತೀವಿ, ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೆ ಜನಿವಾರನ ನಾವು ಎಲ್ಲೂ ತೆಗೆಯೋದೇ ಇಲ್ಲ. ಅದು ನಮ್ಮ ಜೀವನದ ಜೊತೆಗೆ ಇರುವಂತದ್ದು. ಅದನ್ನ ನೀವು ಭಾವನೆಗೆ ತಗೋಬಾರದು ಅಂದ್ರೆ ಯಾವ ತರ ಆಗ್ತದೆ ಅದು? ಯಾವುದೇ ಒಂದ್ ವೇಳೆ ನೋಡಿ, ನಾವು ವಸ್ತುಗಿನ್ನ ಮನುಷ್ಯ ಮಾತ್ರ ಮುಖ್ಯ ಆಗ್ತಾನೆ. ನಾವ್ ಹೇಳೋದೇನು ಅಂದ್ರೆ ಶಿಕ್ಷಣ ಈಗ ಅವರು ಕಟ್ ಮಾಡಿ ಬಿಸಾಕಿದ್ರು ಅನ್ನೋದ್ರ ಬಗ್ಗೆ ನನಗೂ ಖೇದ ಇದೆ. ಆದ್ರೆ ಒಂದ್ ವೇಳೆ ಅವ್ರು ಇಲ್ಲ ಎಕ್ಸಾಮ್ ಬರ್ದು ಆಮೇಲೆ ಇದ್ ಮಾಡೋಣ ಅಂದ್ರೆ ಮಾಡ್ಲಿ, ಎಕ್ಸಾಮ್ಗೆ ತಪ್ಪಿಸ್ಕೊಳೋದು. ಈಗ ನಾವು ಹಿಜಾಬ್ ವಿಷಯದಲ್ಲಿ ಹಾಗೆ ಹೇಳಿದ್ರೆ ಶಿಕ್ಷಣ ನಮಗೆ ಮುಖ್ಯ ಆಗ್ಬೇಕು. ಶಿಕ್ಷಣ ಮುಖ್ಯ ತೆಗ್ಸಿರೋದು ಮನುಷ್ಯತ್ವನ, ಜನಿವಾರ ತೆಗ್ಸಿರೋದು ಮನುಷ್ಯತ್ವನ? ಆ ಸಣ್ಣ ಮಗು ಮೇಲೆ ಅಲ್ಲ, ಅದು ವಸ್ತುನ ಅಲ್ಲ. ಹಾಗಾದ್ರೆ ನಮ್ಮ ಸಣ್ಣ ಮಗು ವಸ್ತುನ? ಅದು ಜೀವ ಅಲ್ವಾ? ಅಲ್ಲ, ಮಗು ವಸ್ತು ಆಗೋದಿಲ್ಲ, ಜೀವ ಮತ್ತೆ ನೀವ್ ಹೇಳೋದು ವಸ್ತುಗೂ ಮನುಷ್ಯಂಗೂ ನೀವು ಇದು ಭೇದ ಅಂದ್ರೆ ಜನಿವಾರ ವಸ್ತು ಅಲ್ಲ. ಎಕ್ಸಾಮ್ ಎಲ್ಲ ಬರೆಯುವಾಗ ಮಕ್ಕಳು ವಿವಾದ ಮಾಡ್ಕೊಳ್ಳೋದು ಬೇಡ. ನಾವು ಹಿಜಾಬ್ ವಿಷಯದಲ್ಲೂ ಹಾಗೆ ಹೇಳಿದ್ವಿ, ಫಸ್ಟ್ ಎಕ್ಸಾಮ್ಗೆ ಹೋಗಿ ಅದೆಲ್ಲ ಉಳಿದಿದ್ದ ಆಮೇಲೆ ಅಂತ. ಅಂದ್ರೆ
ನಾನು ಈಗ ಜನಿವಾರ ತೆಗೆಸೋದು ಕಾನೂನಿನ ಪ್ರಕಾರ ಸರಿ, ಇದು ತಪ್ಪು ಅಂತಿರೋದ್ರಿಂದ ಅದು ತಪ್ಪೇ. ನಾನು ಅದನ್ನ ಹೇಳ್ತಾನೆ ಇದ್ದೀನಿ, ನಾನು ಸ್ಪಷ್ಟವಾಗಿ. ಅದೇನೋ ಕಾನೂನು ಮಾಡಿದ್ರೆ ಅವಾಗ ನಾವು ಏನೋ ಬೇರೆ ತರ ಮಾತಾಡ್ಬೋದಿತ್ತು. ಕಾನೂನಲ್ಲಿ ಇಲ್ವಲ್ಲ, ಮಂತ್ರಿಗಳೇ ಹೇಳಿದ್ದಾರೆ, ಉನ್ನತ ಶಿಕ್ಷಣ ಮಂತ್ರಿಗಳೇ ಹೇಳಿದ್ದಾರೆ ಜನಿವಾರನ ಬಿಡ್ಬೋದು ಅಂತ. ಚೆಕ್ ಮಾಡಿ ಬಿಡಬೇಕು, ಅವ್ರಿಗೆ ಎಜುಕೇಟ್ ಮಾಡೋಣ ಸ್ವಲ್ಪ ಆದಷ್ಟು ಎಷ್ಟು ಸಾಧ್ಯವೋ. ಆದ್ರೆ ಬೇಕಂತ ಟಾರ್ಗೆಟ್ ಮಾಡಿದ್ದಾರೆ ಅಂದಾಗ ಮಾತ್ರ ಖಂಡಿತವಾಗ್ಲೂ ನೀವು ಅದ್ರ ವಿರುದ್ಧ ಹೋರಾಡೋದಕ್ಕಿದೆ. ಅದನ್ನ ಸ್ವಲ್ಪ ನಾವು ಟಾರ್ಗೆಟೇ ಮಾಡಿದಾರ ನಿಜವಾಗ್ಲೂ. ಸಾಮಾನ್ಯವಾಗಿ ಇನ್ನೊಬ್ಬರ ಭಾವನೆಗಳನ್ನ ಜನರಲ್ ಆಗಿ ಯಾರು ನೋವು ಮಾಡಕ್ ಬರೋದಿಲ್ಲ, ಯಾರೋ ಕೆಲವರು ಅತಿರೇಕಿಗಳು ಇರ್ತಾರೆ. ಸೊ ಆ ಕಾರಣಕ್ಕೆ ನಾನು ಒಂದು ಸಹಾನುಭೂತಿ ವ್ಯಕ್ತಪಡಿಸ್ತಿದ್ದೀನಿ ಹೊರತು ಅತಿರೇಕಿಗಳ ಸಾಲಿನಲ್ಲೇ ಬರುವಂತವ್ರು ಇಂಥ ಕೆಲಸ ಮಾಡಿರೋದು. ಅತಿರೇಕಿಗಳ ಸಾಲಿನಲ್ಲಿ ಬರುವಂತವ್ರೆ ಇಂಥ ಕೆಲಸ ಮಾಡಿರೋದು. ಇಂಥವ್ರಿಗೆ ಸರಿಯಾದ ಕಾನೂನಿನ ಪ್ರಕಾರ ಇಂಥವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಮಾಡಿದವರಿಗೆ. ಆಮೇಲೆ ಪ್ರಿನ್ಸಿಪಲ್ಸ್ ಅವರೆಲ್ಲ ಇರ್ತಾರಲ್ಲ, ಓಕೆ ಸೆಕ್ಯೂರಿಟಿಗೆ ಏನೋ ಗೊತ್ತಾಗ್ಲಿಲ್ಲ ಏನೋ ಮಾಡ್ದೆ ಅನ್ಕೊಂಡ್ರು ಪ್ರಿನ್ಸಿಪಲ್ಸ್ ಬೇರೆಯವರು ಇರ್ತಾರೆ, ಅವರು ಸ್ವಲ್ಪ ಅದನ್ನ ನೋಡ್ಬೇಕಾಗಿತ್ತು. ಇಲ್ಲ ರೀ ಅದ್ ಬಿಟ್ಟಿದ್ದಾರೆ, ಸೆಕ್ಯೂರಿಟಿ ಅವರೆಲ್ಲ ಮಾಡಿರೋದು ಇದನ್ನ. ಅಲ್ಲಲ್ಲ ಪ್ರದೀಪ್ ಅವರೇ, ನಿಮ್ಮ ಬೇಸರ, ನಿಮ್ಮ ಆಕ್ರೋಶ ಅವಶ್ಯ ಅರ್ಥ ಆಗ್ತಾ ಇದೆ. ಬಟ್ ಈಗ ನಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪರೀಕ್ಷೆ ಶಿಕ್ಷಣ ಅನ್ನೋದು ಮುಖ್ಯ ಆಗತ್ತೆ ಅನ್ನೋದನ್ನ ಅವರು ವಾದವನ್ನ ಮಾಡ್ತಾ ಇರೋದು. ಆದ್ರೆ ಈ ತಗ್ಸ್ಲಿದ್ದು ಸರಿ ಅಂತ ಹೇಳ್ತಿಲ್ಲ, ಬಟ್ ಕೆಲ ಖಂಡಿತ ಹೇಳೋದಿಲ್ಲ. ನಾವು ಮನುಷ್ಯರನ್ನ, ವಿದ್ಯಾರ್ಥಿಗಳನ್ನ ನಂಬದೇ ಇದ್ರೆ ನಮಗೂ ಒಂಥರ ಆಗುತ್ತೆ. ಯಾಕೆಂದ್ರೆ ಆ ಮಕ್ಕಳು ಯಾವ್ದೋ ಒಂದು ಮಾರ್ಕ್ಸ್ಗೋಸ್ಕರ ಅವ್ರನ್ನೇ ನಂಬದೇ ಇರುವಂತ ವ್ಯವಸ್ಥೆ ಬರಬಾರದು. ಬಟ್ ಏನಾಗಿದೆ, ತುಂಬಾ ಸೂಕ್ಷ್ಮವಾದ ಇನ್ಸ್ಟ್ರೂಮೆಂಟ್ಗಳು ಬಂದ್ಬಿಟ್ಟು ಎಲ್ಲೆಲ್ಲೋ ಇಟ್ಕೋತಾರೆ, ಕಿವಿಯಲ್ಲಿ ಇಟ್ಕೋತಾರೆ, ಅಲ್ಲಿ ಇಲ್ಲಿ ಅನ್ನುವಂತ ಕಾರಣಕ್ಕೆ ಈ ಸೆಕ್ಯೂರಿಟಿ ತುಂಬಾ ಟೈಟ್ ಮಾಡ್ತಾ ಇದ್ದಾರೆ. ಈವನ್ CCTV ಎಲ್ಲ ಇದೆ, ಅದನ್ನೆಲ್ಲ ಮಾನಿಟರಿಂಗ್ ಮಾಡ್ಬೋದು. ಆದ್ರೆ ಅದೇ ನಾವು ಹೇಳಿದ್ರಲ್ಲ, ಲೆಕ್ಚರರ್ಸ್ ಆಗ್ಲಿ ಇನ್ನೊಬ್ರಾಗ್ಲಿ, ಸಮಾಜದಲ್ಲಿ ನಾವು ಇನ್ನೊಂದು ಸಮುದಾಯಗಳನ್ನ ನಮ್ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಅರೆ ಸರ್ಕಾರನೇ ಬಿಟ್ಟಿದೆ ಜನಿವಾರನ, ನಾವು ಒಂದು ಬೇಕಾದ್ರೆ ಇನ್ಸ್ಟ್ರೂಮೆಂಟಲ್ ಒಂದ್ಸರಿ ನೋಡಿ ಅದು ಏನು ಇಲ್ಲ ಅಂದ್ಮೇಲೆ ಬಿಡೋದಕ್ಕೆ ಲೆಕ್ಚರರ್ಗೆ ನಾವು ಕಾನೂನು ಹೇಳ್ಕೊಡ್ಬೇಕಾ ಅವ್ರಿಗೆ, ಅಥವಾ ತಿಳುವಳಿಕೆ ಹೇಳ್ಕೊಡ್ಬೇಕಾ, ಧರ್ಮ ಹೇಳ್ಕೊಡ್ಬೇಕಾ? ಅವಶ್ಯಕತೆನೇ ಇಲ್ಲ. ಅದು ಸಾಮಾನ್ಯ ಜ್ಞಾನ. ಅದು ಏನು ಇದು ಎಲ್ಲೋ ಒಂದು ರಿಮೋಟ್ ಏರಿಯಾದಲ್ಲಿ ಅಥವಾ ಏನೂ ಗೊತ್ತಿಲ್ಲದೆ ಇರೋದಲ್ಲಿ ಆಗಿಲ್ಲ. ಬೆಂಗಳೂರಿನಂತ ಒಂದು ನಗರದಲ್ಲಿ ಆಗಿದೆ ಅನ್ನೋದಾದ್ರೆ ಅದಕ್ಕೆ ಆಡಳಿತ ಮಂಡಳಿ ಕೂಡ ಜವಾಬ್ದಾರಿ ಇರ್ಬೇಕಾಗುತ್ತೆ. ನಾಳೆ ದಿನ ಇನ್ನೊಂದೇನೋ ಮಾಡಿದ್ರು ಅದು ಬಹಳ ತಪ್ಪಾಗುತ್ತೆ. ಈಗ ಉದಾಹರಣೆಗೆ ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನೆಲ್ಲ ಯಾರೋ ಒಬ್ಬ ಗಂಡಸ್ ಚೆಕ್ ಮಾಡ್ದ ಅನ್ನೋದು ಇದು ಕಾಮನ್ ಸೆನ್ಸು. ಇದನ್ನ ನಾವು ಅದನ್ನ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದರಿಂದ ಅವನು ನಿಜವಾಗ್ಲೂ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ. ಅದರಿಂದ ಅದು ಅದ ಬಿಚ್ಚಿಸಿ ಒಂದು ಗೌರವಯುತವಾಗಿ ಇಲ್ಲಪ್ಪ ನೋಡು ಬಿಡೋಂಗಿಲ್ಲ, ಎಕ್ಸಾಮ್ ಆದ್ಮೇಲೆ ತಗೊಂಡೋಗು ಒಂದಿಲ್ಲ, ಕಟ್ ಮಾಡಿದ್ದಾನೆ ಅನ್ನೋದಾದ್ರೆ ಅವನು ಬಹಳ ಅಪರಾಧ ಮಾಡ್ದಂಗೆ, ಕಾನೂನಿನ ಉಲ್ಲಂಘನೆ ಅಂತ ಹೇಳ್ಬೇಕಾಗುತ್ತೆ. ಎಸ್, ಓಕೆ, ವಾಪಸ್ ಬರ್ತೀನಿ ಸರ್. ಮತ್ತಿಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಚಿಂತಕರಾಗಿರುವಂಥ ಶಶಿಕಾಂತ್ ಹೆಡ್ಡಳ್ಳಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾಗಿರುವಂಥ ಮಹೇಶ್ ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಮಹೇಶ್ ಸರ್, ನಿಮ್ಮ ಹತ್ರನೇ ಬರ್ತೀನಿ. ಅಂದರೆ ಸಿಬ್ಬಂದಿಯ ಎಡವಟ್ಟ ಅಥವಾ ಸಿಬ್ಬಂದಿನೇ ಬೇಕಂತಲೇ ಟಾರ್ಗೆಟ್ ಮಾಡಿ ತೆಗೆಸಿರೋದಾ? ನಿಮ್ಗೇನು ಅನ್ಸುತ್ತೆ? ವಾದ ಈಗ ಇಲ್ಲಿ ತನಕ ವಾದ ನಡೀತಾ ಇರೋದು ಟಾರ್ಗೆಟ್ ಅನ್ನೋದು, ನಿಮ್ಗೇನು ಅನ್ಸುತ್ತೆ? ಸಿಬ್ಬಂದಿಯೇ ಟಾರ್ಗೆಟ್ ಮಾಡಿದರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಹಿಂದಿನ ಒಂದು ಫೋರ್ಸಬಲಿ ನಡ್ತಕ್ಕಂಥ ವಿಚಾರ ಅಂತ ನಾವು ಹೇಳ್ಬೋದು. ಯಾಕೆಂತ ಕೇಳಿದ್ರೆ ಸಿಬ್ಬಂದಿಗಳು ಆ ರೀತಿಯಾಗಿ ನೇರವಾಗಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವುದೇ ರೀತಿಯಾದ ಒಂದು ಆಜ್ಞೆ ಇಲ್ದಿರ ಅಥವಾ ಯಾವುದೇ ರೀತಿಯಾದ ಫೋರ್ಸ್ ಇಲ್ದಿರ ಸಿಬ್ಬಂದಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಫೋರ್ಸಬಲಿ ಹಿಂದಿನ ಕೈಗಳು, ಹಿಂದಿನ ಒಂದು ಅಧಿಕಾರಶಾಹಿಗಳು ಮಾಡ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಅಂದರೆ ಈ ಜನಿವಾರ ಇದ್ದಿದ್ರೆ ಪರೀಕ್ಷೆಗೆ ಅಡೆತಡೆ ಆಗತ್ತೆ ಅಂತ ಅನ್ಸುತ್ತಾ? ಸಮಸ್ಯೆಗಳಾಗಬಹುದು ಅಂತ ಹೇಳಿ? ಖಂಡಿತ ಇಲ್ಲ. ಜನಿವಾರ ಇದ್ರೆ ಮಾತ್ರ ಸಮಸ್ಯೆ ಆಗತ್ತೆ, ಹಂಗಾಗಿ ಯಾವುದೇ ಕಾರಣ ಕೂಡ ಈ ಜನಿವಾರ ಇರಬಾರ್ದು ಅನ್ನುವಂಥ ಉದ್ದೇಶನ? ಖಂಡಿತ ಇಲ್ಲ. ಅದಂತೂ 100ಕ್ಕೆ 100 ಸುಳ್ಳು ಅಂತ ನಾವು ಹೇಳ್ಬೋದು. ಯಾಕೆಂತ ಕೇಳಿದ್ರೆ ಜನಿವಾರ ಎಲ್ಲೋ ಒಂದು ಕಡೆ ಮೈಲಿರುತ್ತೆ. ಹೌದು, ಎಲ್ಲೋ ಈಗ ನಾವು ಒಂದು ಕಾಪಿ ಹೊಡಿತಾರೆ ಅಂತಂದರೆ ಅಥವಾ ಏನಾರು ಬರಿಬೇಕಾದ್ರೆ ಅದರಿಂದ ಏನಾದ್ರು ಸಹಾಯ ತಗೊಂಡು ನಾಲೆಡ್ಜ್ ಇಲ್ದೇರ ಎಕ್ಸಾಮ್ ಪಾಸ್ ಆಗುವಂಥದ್ದು, ಇಂಥ ಯಾವುದೇ ಹುನ್ನಾರ ಜನಿವಾರದಿಂದ ಆಗುವುದಿಲ್ಲ. ಇದು ನಮ್ಮ ಹಿಂದುತ್ವ ಮತ್ತು ನಮ್ಮ ಭಾರತೀಯತೆಗೆ ಪೆಟ್ಟು ಕೊಡಲಿಕ್ಕೋಸ್ಕರನೇ ಹಿಂದೆ ನಡೆದಕ್ಕಂಥ ಹುನ್ನಾರ ಅಂತ ಹೇಳ್ಬೋದು. ಎಸ್ ಎಡಳಿ ಸರ್, ಎಸ್ ಸರ್, ಈ ರೀತಿಯಾಗಿ ಮಾಂಗಲ್ಯ ತೆಗೆಸುವಂಥ ನಿರ್ಧಾರ ಮಾಡೋದು ಅಥವಾ ಕೈಯಲ್ಲಿ ಏನೋ ಇತ್ತು ಅನ್ನೋ ಕಾರಣಕ್ಕಾಗಿ ತೆಗೆಸೋದು, ಮೂಗ್ಬುಟ್ಟು ಆಗಿರ್ಬೋದು, ಈಗ ಜನಿವಾರ
ಇದೆಲ್ಲ ನೋಡ್ತಾ ಇದ್ರೆ ರೂಲ್ಸ್ ಗೊತ್ತಿದ್ರು ಹಂಗೆ ಮಾಡ್ತಾರಾ ಅಥವಾ ಹೇಗೆ? ಅಂದ್ರೆ ಕೆಲ ಸಿಬ್ಬಂದಿಗಳಿಗೆ ರೂಲ್ಸೇ ಗೊತ್ತಿರೋದಿಲ್ವಾ ಅಥವಾ ಹೇಗೆ ಅಂತೇಳಿ? ಇದು ಎಲ್ಲಾ ಕಡೆ ಎಲ್ಲಾ ಸಮಯದಲ್ಲೂ ಆಗುವಂತದ್ದಲ್ಲ, ಎಲ್ಲೋ ಒಂದ್ ಕಡೆ ಆಗಿರುತ್ತೆ. ಸೊ ಆಗಿರೋದನ್ನ ಇಷ್ಟು ದೊಡ್ಡದಾಗಿ ವ್ಯಾಪಕವಾಗಿ ವಿಶ್ವವಾಗಿ ಪ್ರಚಾರ ಮಾಡುವ ಅಗತ್ಯ ಇಲ್ಲ ಅನ್ಕೊಂಡಿದೀನಿ. ಎಲ್ಲಿ ಸಮಸ್ಯೆ ಆಗಿದೆಯೋ ಅಲ್ಲಿ ಸರಿಪಡಿಸಿದ್ರೆ ಮುಗಿದೋಗುತ್ತೆ. ಅದು ಬಿಟ್ಬಿಟ್ಟು ಇವರೆಲ್ಲರೂ ಸಹಿತ ಮುಗಿಬೀಳೋದಾಗ್ಲಿ, ಕಾನೂನಿನ ಏನು ಕಡ್ಡಾಯವಾಗಿ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟಿದಾರೆ ಅಂತ ಹೇಳೋದಾಗ್ಲಿ ಇವೆಲ್ಲವೂ ಸರಿ ಅನ್ಸೋದಿಲ್ಲ. ಆಯ್ತಪ್ಪ, ನಿಮ್ ಹಿಂದುತ್ವ ಸಂಕೇತ ಎಲ್ಲವನ್ನು ಒಪ್ಕೊಳ್ಳೋಣ. ಅದೇ ಈ ಜನವಾರಿಗರು ಎಷ್ಟೋ ಸಾರ್ತಿ ದಲಿತರ ಮೇಲೆ ಹಲ್ಲೆ ಮಾಡಿದ್ರಲ್ಲ, ದೇವಸ್ಥಾನದಲ್ಲಿ ಬಿಟ್ಕೊಡ್ಲಿಲ್ವಲ್ಲ, ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಸಹಿತ ದಬ್ಬಾಳಿಕೆ ಮಾಡಿದ್ರಲ್ಲ, ಅದ್ರ ಬಗ್ಗೆ ಯಾವತ್ತಾದ್ರೂ ಇದು ಕಾನೂನಿನ ಬಾಹಿರ, ಇದು ತಪ್ಪು ಅಂತ ಯಾವತ್ತಾದ್ರೂ ಹೇಳಿದಾರ? ಇಲ್ವಲ್ಲ. ಎಲ್ಲ ಒಂದ್ ಕಡೆ ಇಲ್ಲೇನು ಪ್ರಾಣಹಾನಿ ಏನು ಆಗಿಲ್ಲ, ಮಾನಹಾನಿ ಏನು ಆಗಿಲ್ಲ. ಆಕಸ್ಮಿಕವಾಗಿ ಯಾರಿಗೋ ಮಾಹಿತಿಯ ಕೊರತೆ ಇದೆ, ಮಾಹಿತಿ ಕೊರತೆಯಿಂದ ಅವ್ರು ಏನ್ ಮಾಡಿದಾರೆ, ಅದನ್ನ ಕಟ್ ಮಾಡಿದ್ದಾರೆ. ಆಯ್ತಪ್ಪ, ಅದನ್ನ ಮತ್ತೆ ಇನ್ನೊಂದ್ಸತಿ ಹಾಕೊಳ್ಳಿ, ಪರವಾಗಿಲ್ಲ. ಇದು ಜನಿವಾರ ಅನ್ನೋದು ಪಕ್ಕಾ ಶ್ರೇಷ್ಠತೆಯ ವ್ಯಸನವನ್ನ ತೋರಿಸ್ತಕ್ಕಂತ ಒಂದು ಮಾದರಿ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ವಾಪಸ್ ತಗೊಳ್ಳಿ, ವ್ಯಸನ ನಮಗೆ ಅದು ಶ್ರೇಷ್ಠನೇ. ಅದು ನೀವು ನಮಗೆ ಯಾಕ್ರಿ ವ್ಯಸನ ಅಂತ ಹೇಳ್ತೀರಾ? ನೀವು ನಮಗೆ ಯಾಕೆ ವ್ಯಸನ ಅಂತ ಹೇಳ್ತೀರಾ? ನೀವು ನಮಗೆ ಯಾಕೆ ವ್ಯಸನ ಅಂತ ಹೇಳ್ತೀರಾ? ನೀವು ಮಾತಾಡ್ತೀರಾ? ನೀವು ಶ್ರೇಷ್ಠತೆಯ ವಿಷಯಾಂತರ ಮಾಡಬೇಡಿ, ನೀವು ವಿಷಯಾಂತರ ಮಾಡಬೇಡಿ. ನೀವು ಶನಿವಾರದ ವಿಚಾರ ಮಾತಾಡಿ, ಈಗ ಕೆಚ್ಚಿರೋದ್ರ ಬಗ್ಗೆ ವಿಷಯಾಂತರ ಮಾತಾಡಬೇಡಿ. ನೀವು ಯಾಕ್ರಿ ಮಾಡ್ತಾ ಇದ್ದೀರಾ? ನೀವು ವಿಷಯಾಂತರ ಮಾಡಬೇಡ್ರಿ. ನೀವು ಮನುಷ್ಯರಾಗಿ ನೋಡೋದನ್ನ ಕಲ್ಕೊಳ್ಳಿ. ನೀವು ಮನುಷ್ಯರಾಗಿ ನೋಡ್ಕೊಳ್ಳಿ. ನೀವು ಮನುಷ್ಯರಾಗಿ ನಾವು ನೋಡೋದು, ನಾವು ಮನುಷ್ಯತ್ವ. ನೀವು ಅಲ್ಲಿ ಮಾಡಿರೋರು ಮನುಷ್ಯತ್ವ ಬಿಟ್ಟು ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾರ. ನಾವು ಎಲ್ಲಾ ಮನುಷ್ಯರನ್ನ ಮನುಷ್ಯರಾಗಿ ನೋಡೋದು. ನಿಮ್ಮ ಮನುಶಾಸ್ತ್ರ ಓದಿ, ಮನುಶಾಸ್ತ್ರದಲ್ಲಿ ಹೇಳುತ್ತೆ, ಗೊತ್ತಾಯ್ತಾ? ಮನುಶಾಸ್ತ್ರ ಏನ್ ಹೇಳುತ್ತೆ ನಿಮ್ದು? ನೋಡಿ ಸ್ವಾಮಿ, ಕಾದು ಶೀಸವನ್ನ ಹಾಕಿ ಅದು ಎಲ್ಲೋ ಬರ್ದಿಲ್ಲ, ಅದು ಎಲ್ಲೋ ಬರ್ದಿಲ್ಲ, ಬರ್ದಿಲ್ಲ. ಇದು ಇಲ್ಲ ಇದೆಲ್ಲ ನಿಮ್ಮ ಸೃಷ್ಟಿ ಅಷ್ಟೇ. ಇದು ನಿಮ್ಮ ಸೃಷ್ಟಿ, ನಿಮ್ಮ ಸೃಷ್ಟಿ ರೀ. ಇದು ನಿಮ್ಮ ಸೃಷ್ಟಿ. ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿದೆ ಬಿಡಿ. ಅದನ್ನ ಬಿಟ್ಟು ಅದನ್ನು ದೊಡ್ಡದಾಗಿ ಮಾಡ್ಕೊಂಡು ಜಗದ್ವ್ಯಾಪಿಯಾಗಿ ಮಾಡ್ಕೊಂಡು ಪ್ರಚಾರ ಮಾಡ್ತಕ್ಕಂಥದ್ದು ಅಗತ್ಯ ಇಲ್ಲ. ಹೌದ್ರಿ, ಅಲ್ಲ, ಮಕ್ಕಳ ಮಾನಸಿಕ ಸ್ಥಿತಿನ ಹಾಳು ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಬೇರೆ ಮಕ್ಕಳು ಆಗಲ್ವಾ? ನೀವು ಹಿಜಾಬ್ ಹಾಕೊಂಡ್ ಬರ್ಬಾರ್ದು ಅಂತ ಗಲಾಟೆ ಮಾಡಿದ್ರಲ್ಲ, ಅವಾಗ ಆ ಮಕ್ಕಳು ಮಾತ್ರ ಮಾತಾಡಿ. ನೀವು ನಮ್ಮ ಮಾತಾಡ್ತೀವಿ. ಹೌದು, ನಿಮ್ಮಿಂದ ಮಾಡಿದಂತ ಅನ್ಯಾಯಗಳಿದಾವೆ. ಅನ್ಯಾಯಗಳು ಒಂದಲ್ಲ, ಮಾಡಿಲ್ಲ. ನಿಮ್ಮ ಸುಳ್ಳು ಆಪಾದನೆಗಳನ್ನ ನಾವು ಒಪ್ಪದೇ ಇಲ್ಲ. ನಾವು ನಿಮ್ಮ ಯಾವುದೇ ಸುಳ್ಳು ಆಪಾದನೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪದೇ ಇಲ್ಲ. ನೀವು ಸುಳ್ಳು ಹೇಳ್ಬಿಟ್ಟು ಅದನ್ನೇ ಸತ್ಯ ಮಾಡ್ತೀನಿ ಅಂದ್ರೆ ಎಲ್ಲಾಗುತ್ತೆ? ಸಾಧ್ಯ ಇದೆ? ಯಾವ ನಿದರ್ಶನ ಇದೆ? ಒಂದು ನಿದರ್ಶನ ಕೊಡ್ತೀನಿ. ನೀವು ಸುಳ್ಳಾಪಾದನೆ ಯಾಕ್ರಿ ಮಾಡ್ತೀರಾ? ನೀವು ಯಾವ್ದೋ ಮಕ್ಕಳ ಮೇಲೆ, ಬೇರೆ ಯಾರ ಹತ್ರ ಆಗಿದಾಗ ಮಕ್ಕಳ ಮೇಲೆ ತೋರಿಸ್ತಾ ಇದ್ದಾರೆ. ನಿಮ್ಮ ಮುಗಿದೋಗುತ್ತೆ. ಯಾಕ್ರಿ ಇಷ್ಟೊಂದು ಪ್ರಚಾರ ಮಾಡ್ಬೇಕಾಗಿದೆ? ನಿಮ್ದು ನಿಮಗ್ ಬೇಕಿಲ್ಲ. ನಿಮ್ಗೆ ಹೇಳಿದ್ನಲ್ಲ, ನಿಮ್ಮ ಜಾತಿ ಶ್ರೇಷ್ಠತೆಯ ವ್ಯಸನವನ್ನ ನಿಮ್ಮ ಹತ್ರ ಇಟ್ಕೊಂಡಿರ್ರಿ. ಯಾವತ್ತು ಸಹಿತ ಇದನ್ನ ನಾವು ಬೆಂಬಲಿಸೋದಿಲ್ಲ. ಎಲ್ಲರಿಗೂ ಅವ್ರವ್ರ ಜಾತಿ ಶ್ರೇಷ್ಠನೇ, ಯಾರು ಜಾತಿ ಬಿಡೋರಿಲ್ಲ ಇಲ್ಲಿ. ಎಲ್ಲರಿಗೂ ಅವ್ರವ್ರ ಜಾತಿ ಶ್ರೇಷ್ಠನೇ. ನಾವ್ ವ್ಯಸನ ಅಂತ ನಮಗೆ ಹೇಳ್ಬೇಡಿ. ನಿಮಗೆ ಆ ವ್ಯಸನ ಇದ್ರೆ ನಿಮ್ ತಲೆಯಿಂದ ತೆಗೆದಾಕಿ. ನೀವು ನಿಮ್ಮ ತಲೆಯಲ್ಲಿ ವ್ಯಸನ ಇದ್ರೆ ತೆಗೆದಾಕಿ. ಅದನ್ನ ನಮಗಿಲ್ಲ ಅಂತ ವ್ಯಸನಗಳು ಯಾವ್ದು ನಮಗೆ. ಏನ್ ಹೇಳಿದ? ಅನ್ಬೇಡ್ರಿ, ಇವ ನಮ್ಮವ ಅಂತ ಬಸವಣ್ಣ. ಎಲ್ಲರೂ ನಮ್ಮವ ಅಂತಾನೆ ಹೇಳೋದು. ಎಲ್ಲರೂ ಭಾರತೀಯರೇ ಸ್ವಾಮಿ, ಎಲ್ಲರೂ ಭಾರತೀಯರೇ, ಎಲ್ಲರೂ ಭಾರತೀಯರೇ, ಎಲ್ಲರೂ ಭಾರತೀಯರೇ. ನೀವು ಜಾತಿ ಜನರ ಮಧ್ಯೆ ವ್ಯವಸ್ಥೆ ಮಾಡಬೇಡಿ. ನೀವು ಜನರ ಮಧ್ಯೆ ಹೊಡೆಯುವಂತ ವ್ಯವಸ್ಥೆ ಮಾಡಬೇಡಿ. ನೀವು ಎಲ್ಲರೂ ಭಾರತೀಯರೇ, ಗೊತ್ತಾಯ್ತಲ್ಲ? ಅವ್ರ ಸಂಪ್ರದಾಯ ಅದನ್ನ ನೀವು ಅಬ್ಜೆಕ್ಷನ್ ಮಾಡಕ್ಕೆ ಅಧಿಕಾರ ಇಲ್ಲ. ಅದು ಅವರ ಸಂಪ್ರದಾಯ ಅವ್ರು ಮಾಡ್ತಾರೆ. ನಿಮಗೆ ಅಬ್ಜೆಕ್ಷನ್ ಮಾಡೋ ಅಧಿಕಾರ ಇಲ್ಲ. ಅದಕ್ಕೆ ನಮ್ಮ ಸಂಪ್ರದಾಯ ನಾವು ಮಾಡ್ತೀವಿ. ನಿಮಗೆ ಅದಕ್ಕೆ ಅಬ್ಜೆಕ್ಷನ್ ಮಾಡೋ ಅಧಿಕಾರ ಇಲ್ಲ. ನಿಮಗೆ ನಿಮಗಿಲ್ಲ. ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಮಗೆ ವ್ಯಸನ ಅಂತ ಹೇಳಿದ್ರೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಮಗೆ ಸಂಪ್ರದಾಯ ಅಂತ ಹೇಳೋದಕ್ಕೆ. ಹೌದು, ನೀವು ಒಂದು ಸಣ್ಣ ಜಾತಿಯ ಹೊರತಾಗಿ ನೀವು ಭಾರತ ಅಲ್ಲ, ನೀವು ದೇಶ ಅಲ್ಲ. ನಿಮ್ಮ ನಾವೆಲ್ಲರೂ ಭಾರತೀಯರೇ, ಇಷ್ಟೊತ್ತು ಹಿಂದುತ್ವ ಅಂದ್ಬಿಟ್ಟು ಇವಾಗ ಭಾರತೀಯರು ಅಂತ ಬಂದ್ಬಿಟ್ರಿ. ಇವಾಗ ವಿಶಾಲ ಅರ್ಥ ಅಂದ್ರೆ ಹೆಂಗ್ ಬೇಕಾದಂಗೆ ನುಣುಚ್ಕೋತೀರ ನೀವು.
ಅದೆಲ್ಲ ಬೇಕಿಲ್ಲ. ನಾನು ಹೇಳ್ತಾ ಇರೋದು ನಿಮ್ಮನ್ನು ಸೇರಿಸಿ ನಾವೆಲ್ಲರೂ ಸಹಿತ ಒಂದು, ಎಲ್ಲ ಜಾತಿ ಧರ್ಮವು ಒಂದು ಅಂತಕ್ಕಂಥದ್ದನ್ನು ಬರ್ಕೊಳ್ಳಿ. ಅದಕ್ಕೆ ಬಸವಣ್ಣ ಬಹಳ ಮುಖ್ಯ ಕಾರಣ ಆಗ್ತಾನೆ. ನಾವು ಇವನಾರವಲ್ಲ, ಇವನಮ್ಮ ಅನ್ನುವುದಿದ್ರೆ ನೀವು ಮನುಷ್ಯರು. ಇಲ್ಲ, ಇದು ನಾನು ಇಂಥ ಜಾತಿಯವನು, ಇಂಥ ಜನವಾರಿಗನು ಅಂತಂದ್ರೆ ನೀವು ಮನುಷ್ಯ ಜಾತಿಯ ವಿರೋಧಿಗಳಾಗ್ತೀರಿ. ದಯವಿಟ್ಟು ನಿಮ್ಗೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಇದೊಂದು ಸಣ್ಣ ಘಟನೆ, ಅದು ಯಾರು ಮಾಡಿದ್ದಾರೆ ಅವ್ರ ಶಿಕ್ಷೆ ಆಗಿದೆ, ಅದನ್ನ ಅಲ್ಲಿಗೆ ಬಿಟ್ಟು ಬಿಡಬೇಕೇ ಹೊರತಾಗಿ ಅದನ್ನ ನೀವು ವ್ಯಾಪಕವಾಗಿ ಪ್ರಚಾರ ಮಾಡುವುದು, ಇದರ ಮೂಲಕ ಬೇರೆಯವರ ಮನಸ್ಸಿಗೆ ನೋವು ಮಾಡುವ ಕೆಲಸವನ್ನು ಮಾಡಬೇಡಿ. ಆಕಸ್ಮಿಕವಾಗಿ ನಿಮ್ಗೆ ಏನಾದ್ರು ಯಾರ ಮನಸ್ಸಿಗೆ ನೋವು ಮಾಡಿಲ್ಲ, ಪ್ರಚಾರ ಮಾಡೋದ್ರಲ್ಲಿ ನಿಮಗೆಂತ ಸಮಸ್ಯೆ ಆಗುತ್ತೆ, ನಿಮಗೇನ್ ನೋವಾಗುತ್ತೆ ಪ್ರಚಾರ ಮಾಡೋದ್ರಲ್ಲಿ? ಒಂದು ಜನಿವಾರ ಇಂಥವು ಸಾವಿರ ಲಕ್ಷ ಅನ್ಯಾಯಗಳನ್ನ ನೀವು ಮಾಡ್ತಾ ಇದ್ದೀರಿ. ಜನಿವಾರಿಗರು ಲಕ್ಷ ಅನ್ಯಾಯಗಳಾಗ್ತಾ ಇದಾವೆ, ಪ್ರತಿನಿತ್ಯ ಆಗ್ತಾ ಇದಾವೆ. ಅವುಗಳ ಬಗ್ಗೆ ಒಂದು ಅಕ್ಷರ ಮಾತಾಡೋದಿಲ್ಲ ನೀವು. ಒಂದು ಜನಿವಾರ ಕಟ್ಟು ಮಾಡಿದ್ದಕ್ಕೆ ಏನು ಜಗತ್ತೇ ತಲೆ ಮೇಲೆ ಬಿತ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಿರಲ್ಲ ಸ್ವಾಮಿ. ಆಯ್ತು, ಯಾರು ಕಟ್ಟು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಆ ಶಿಕ್ಷೆಗೆ ಎಲ್ಲರೂ ಸಹಿತ ನಾವು ಬೆಂಬಲ ಸೂಚಿಸ್ತೀವಿ. ಅದು ಬಿಟ್ಟು ನೀವು ಮೊದಲು ಎಲ್ಲಾ ಮನುಷ್ಯರನ್ನು ಒಂದಾಗಿ ಕಾಣಿ, ನೀವು ಅದನ್ನೇ ನೀವು ಹೇಳ್ತಾ ಇರೋದು. ಆದ್ರಿಂದ ನೀವು ಬೇರೆ ಎಲ್ಲ, ಎಲ್ಲರೂ ಒಂದೇ, ಇದೇ ಅಂತ ನಾನು ಹೇಳ್ತಾ ಇರೋದು. ಹರಿ ಓಂ. ಜನಿವಾರ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕು. ಯಾಕೆ ಅಂತ ಕೇಳಿದ್ರೆ ಬರೀ ಜನಿವಾರ ಹಾಕೋದು ಕರೆದುಬಿಟ್ಟು ಯಂತ್ರ ಥರ ಹಾಕೋದಲ್ಲ ಗುರುಗಳೇ. ಒಂದು ಜನಿವಾರ ಹಾಕಬೇಕಾದ್ರೆ ಒಬ್ಬ ವ್ಯಕ್ತಿ 24,000 ಜಪವನ್ನು ಮಾಡಿ, ನಂತರ ಲಕ್ಷಾಂತರ ಖರ್ಚು ಮಾಡಿ, ಅವನಿಗೆ ವೇದಾಧ್ಯಯನವನ್ನು ಮಾಡಿಸಿ, ನಮ್ಮ ಹಿಂದುತ್ವದ ಸನಾತನ ಧರ್ಮದ ವಿಚಾರವನ್ನು ತಿಳಿಸೋದಕ್ಕೆ ಸಾಮಾನ್ಯ 14 ವರ್ಷಗಳು ಅವನು ಕಷ್ಟಪಡ್ತಾನೆ ಹಿಂದುತ್ವಕ್ಕೋಸ್ಕರ. ಹಾಗಾದ್ರೆ ಜನಿವಾರ ಬ್ರಾಹ್ಮಣರ ಮಾತ್ರ ಅಂತಲ್ಲ. ಒಂದ್ ನಿಮಿಷ, ಮನೆ ಅಲ್ಲ ಹೇಳದ್ ಕೇಳಿ ಫಸ್ಟ್. ನೋಡಿ, ಕ್ಷತ್ರಿಯ ಹಾಕೋತಾನೆ, ಶೆಟ್ರು ಹಾಕೋತಾರೆ. ಪ್ರತಿಯೊಬ್ರು ಭಾರತೀಯ ಹಿಂದಿನ ಕಾಲದಲ್ಲಿ ಭಾರತೀಯ ಅಂದ್ರೆ ಜನಿವಾರ ಹಾಕೋತಿದ್ರು, ಬರೀ ಬ್ರಾಹ್ಮಣರು ಮಾತ್ರ ಇರಲಿಲ್ಲ. ಒಂದ್ ಜನಿವಾರ ತೆಗೆಸಿದ್ರು ಅಂತ ಹೇಳಿದ್ರೆ ಅದು ಇಡೀ ನಮ್ಮ ಒಂದು ಭಾರತೀಯತೆಯನ್ನ ಒಂದು ಅವಮಾನ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಜಾತಿ ಬರೋದಿಲ್ಲ, ಬ್ರಾಹ್ಮಣ ಜಾತಿನೇ ಅಲ್ಲ, ಬ್ರಾಹ್ಮಣದ ಯೋಗ್ಯತೆ, ಬ್ರಾಹ್ಮಣದ ಯೋಗ್ಯತೆ ಒಂದು, ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಯೋಗ್ಯತೆ ಇಟ್ಕೊಳ್ಳಿ, ನಿಮ್ಮ ಜಾತಿಯನ್ನು ಇಟ್ಕೊಳ್ಳಿ. ನಿಮ್ಮ ಅಲ್ಲ, ನಮ್ಮ ಜಾತಿ, ನಮ್ಮ ಯೋಗ್ಯತೆ, ನಮ್ಮ ಅದಲ್ಲ, ನಮ್ಮ ಭಾರತೀಯತೆ ಇರ್ತಕ್ಕಂಥದ್ದು ಜನಿವಾರದಲ್ಲಿ. ಹೋದ ವರ್ಷ ಇದೇ ರೀತಿ ಪ್ರತಿ ವರ್ಷ ಜನಿವಾರದಲ್ಲಿ ನೀವು ದಾಳಿ ಮಾಡ್ತಾ ಇದ್ರೆ ಇನ್ನೇನಕ್ಕೆ ಆಗುತ್ತೆ? ನೀವು ಭಾರತೀಯರಲ್ಲ. ಪ್ರತಿಯೊಂದು ಹೋದ ವರ್ಷ ಜನಿವಾರದಲ್ಲಿ ದಾಳಿ ಮಾಡಿದ್ರಿ, ಬೇರೆ ಸಿಗಲ್ಲ ನಿಮಗೆ. ಭಾಷೆಯನ್ನು ಸೇರಿಸಿದ್ದು ಏನ್ ಮಾತಾಡ್ತಾ ಇದ್ದೀರಾ? ಭಾರತೀಯತೆಯಲ್ಲಿ ರಾಮನು ಕೂಡ ಜನಿವಾರ ಹಾಕಿದ್ದ, ಕೃಷ್ಣನು ಕೂಡ ಜನಿವಾರ ಹಾಕಿದ್ದ, ಗೊಲ್ಲರು ಕೂಡ ಜನಿವಾರ ಹಾಕಿದ್ರು, ಎಲ್ಲರೂ ಸುಖೆ ಬಿಡ್ತಾ ಇದ್ರು, ಎಲ್ಲರೂ ಕಚ್ಚೆ ಪಂಚೆ ಹಾಕ್ತಿದ್ರು ಒಂದಿನ ಕಾಲದಲ್ಲಿ. ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ಲ. ಅದನ್ನ ಫಸ್ಟ್ ನಿಮಗೆ ಜ್ಞಾನದ ಕೊರತೆ ಇದೆ, ಆ ಜ್ಞಾನ ಫಸ್ಟ್ ತಿಳ್ಕೊಳ್ರಿ. ಫಸ್ಟ್ ನೀವು ಏನ್ ಮಾತಾಡ್ತಾ ಇದ್ದೀರಾ? ಅವಾಗಿಂದ ನೀವು ಫಸ್ಟ್ ತಿಳ್ಕೊಳ್ರಿ ಜ್ಞಾನನ, ಭಾರತೀಯ ತಿಳ್ಕೊಳ್ರಿ ಫಸ್ಟ್. ಜ್ಞಾನ ಅಲ್ಲ, ನಿಮ್ಮದು ಅಜ್ಞಾನ. ನಿಮ್ದು ಅಜ್ಞಾನ. ಫಸ್ಟ್ ಜ್ಞಾನ ತಿಳ್ಕೊಳ್ಳಿ, ಏನು ತಿಳ್ಕೊಳ್ಳಿ. ಜನಿವಾರ ಬ್ರಾಹ್ಮಣ ಫಸ್ಟ್ ಬರದೇ ಇಲ್ಲ ಅಲ್ಲಿ. ಜ್ಞಾನ ಹೌದು, ನಿಮ್ಮ ವಿರೋಧಿಸ್ತೀವಿ ನಾವು. ಯಾಕಂದ್ರೆ ನೀವು ಸನಾತನಿಗಳು, ನೀವು ಹಿಂದೂ. ಸನಾತನಿಂದ ಅರ್ಥ ನಿಮ್ಗೆ ಗೊತ್ತಿದ್ಯಾ? ಜನರನ್ನ ಶೋಷಣೆ ಮಾಡ್ತಾ ಇದ್ದೀರಾ. ಸನಾತನಿ ಅರ್ಥ ಗೊತ್ತಿದ್ದೇನ್ರಿ ನಿಮಗೆ? ಏನ್ರಿ ಮಾತಾಡ್ತಾ ಇದ್ದೀರಾ? ಹೆಮ್ಮೆ ಇದೆ ನನಗೆ. ಸನಾತನಿ ಅಂತ ಅರ್ಥ ಗೊತ್ತಿದ್ದೇನ್ರಿ ನಿಮಗೆ? ಸನಾತನಿ ಅಂದ್ರೆ ಏನ್ರಿ? ಸನಾತನಿ ಅಂದ್ರೆ ಏನ್ರಿ? ಸನಾತನಿ ಅಂದ್ರೆ ಏನ್ ಹೇಳ್ರಿ? ನಿಮ್ ಪದಗಳ ಅರ್ಥನೇ ಗೊತ್ತಿಲ್ಲ, ಮಾತಾಡ್ತಾ ಇದ್ದೀರಾ. ಶ್ರೇಷ್ಠತೆಯನ್ನ ನೀವು ವ್ಯಕ್ತಪಡಿಸಿದ್ರೆ ನಾವು ಅದನ್ನ ವಿರೋಧಿಸ್ತೀವಿ. ಎಸ್, ಓಕೆ ಸರ್, ವಾಪಸ್ ಬರ್ತೀನಿ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈ ರೀತಿಯ ಘಟನೆಗಳು ಆದಾಗ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋದು, ಈಗಾಗಲೇ ಆ ಸಿಬ್ಬಂದಿ ಅಮಾನತು ಆಗಿದೆ ಅನ್ನೋದು, ಬಟ್ ಆತನ ಮೇಲೆ ಕ್ರಮ ಆಗತ್ತಾ ಇಲ್ಲ, ಅಥವಾ ಈ ರೀತಿಯ ಎಡವಟ್ಟುಗಳು ಯಾಕೆ? ಈಗ ಹೇಳ್ತಾ ಇರೋದು ಟಾರ್ಗೆಟ್ ಅಥವಾ ಅಚಾನಕವಾಗಿ ನಡೆದಿದ್ದ ಅನ್ನೋದು, ಅಥವಾ ಅವಶ್ಯಕತೆ ಇತ್ತ ಎಕ್ಸಾಮ್ ಟೈಮಲ್ಲಿ ಜನಿವಾರವನ್ನು ಹಾಕೊಳ್ಳೋದು ಅವಶ್ಯಕತೆ ಇದೆಯಾ ಇಲ್ಲ? ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಬ್ರಾಹ್ಮಣ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವಿಶ್ವನಾಥ್ ಜೋಶಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹತ್ರ ಬರ್ತೀನಿ. ಅಂದರೆ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಿದೆಯಾ ಅಂತ ಅನ್ಸುತ್ತಾ? ಜೊತೆಗೆ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎಕ್ಸಾಮ್ ಅಂತ ಟೈಮಲ್ಲಿ ಅದನ್ನು ತಗ್ಸಿ ಹೋಗ್ಬೋದಲ್ಲ? ಆಗತ್ತೆ ಇಲ್ಲ, ಎಕ್ಸಾಮ್ ಇದೆ, ಜನಿವಾರ ತಗ್ಸಿ ಹೋಗ್ಬೋದು. ಆಮೇಲೆ ಅಂದರೆ ಪವಿತ್ರತೆ ಹಾಳಾಗಬಾರ್ದು ಅಂತ ಹೇಳಿದ್ರೆ ಆ ರೀತಿ ಇನ್ನೊಬ್ಬರು ಕಟ್ ಮಾಡೋದಕ್ಕಿಂತ ನಾವು ಸೇಫ್ಟಿ ಆಗಿರಬೇಕು ಅಂತ ಆ ಥರ ನಡೆಯುತ್ತೆ ಇಲ್ಲ ಹೇಗೆ ಅಂತ? ಸರ್, ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದೊಂದು ಹುನ್ನಾರವೇ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಲಾಸ್ಟ್ ಟೈಮು ಇದೇ ರೀತಿಯಲ್ಲಿ ಒಂದು ಹಲವಾರು ಕಾಲೇಜುಗಳಲ್ಲಿ ಮಾಡಿದ್ರು. ಇದೊಂದು ಪ್ರಾಕ್ಟಿಕಲಿ ಟಾರ್ಗೆಟೆಡ್ ಆಗಿ ನಮ್ಮ
ಏನು ಜನಿವಾಧಾರಿಗಳಂದ್ರೆ ಬರೀ ಬ್ರಾಹ್ಮಣರು ಬರಲ್ಲ. ಶಶಿ ಅವರು ಆಗಲೇ ಒಂದೇನೋ ಒಂದು ವಾಕ್ಯ ಹೇಳ್ತಾ ಇದ್ರು, ಎಲ್ಲರಿಗೂ ಮನಸ್ಸು. ಅದರಲ್ಲಿ ಶೆಟ್ರು ಬರ್ತಾರೆ, ಮತ್ತು ವಿಶ್ವಕರ್ಮರು ಬರ್ತಾರೆ, ಭಾಳ ಜನ ಬ್ರಹ್ಮೋಪದೇಶವನ್ನು ಹಾಕ್ತಾರೆ. ಇದು ಬ್ರಾಹ್ಮಣರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಬರುತ್ತೆ. ಅದು ವಿಶೇಷವಾಗಿ ಇದನ್ನು ನಮಗೆ ಟಾರ್ಗೆಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ಆಯಿತು, ಈ ಟೈಮ್ನೂ ಸುಮ್ಮನೆ ಕೊಡಿ. ಏನು ಬ್ರಾಹ್ಮಣರದೇನೋ ಸಹಿಷ್ಣುಗಳು ಏನೋ ಮಾಡ್ತಾರೆ, ಒಂದು ಕಬ್ಬಾಳಿಗೆ ಹೊಡ್ರಿ ಸುಮ್ಮನೆ ಕೊಡ್ತಾರಂತ. ಹಾಗಿಲ್ಲ. ಈಗ ನಾವೀಗ ಹೈಲೈಟ್ ಮಾಡಲಿಲ್ಲ ಅಂದರೆ, ನಾವು ಯಾರಿಗೂ ಗೊತ್ತಾಗಲಿಲ್ಲ ಅಂದರೆ ಅವ್ರಿಗೆ ತಕ್ಕ ಏನೋ ಒಂದು ಶಿಕ್ಷೆ ಹಾಕಲೇಬೇಕು. ಶಿಕ್ಷೆ ಆಗಲಿಲ್ಲ ಅಂತಿಕೊಳ್ಳಿ, ನೆಕ್ಸ್ಟ್ ಟೈಮ್ ಒಬ್ಬರಿಲ್ಲ 10 ಜನ ಆಗ್ತಾರೆ, 10ರಿಂದ 15 ಜನ ಆಗ್ತಾರೆ. ಅದನ್ನು ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಜನಿವಾರ ಅನ್ನೋದು ಒಂದು ಧಾರ್ಮಿಕ ನಮ್ಮ ಒಂದು ಪರಂಪರೆ. ನಾವು 3 ಎಳೆಯಿಂದ 6 ಎಳೆ, ಅಂದ್ರೆ 3 ಎಳೆ ಒಂದು ನಮ್ಮ ಮುಂಜುವಿ ಏನೋ ಉಪನಯನ ಅಂತಂತೀವಲ್ಲ ಅವಾಗಿರುತ್ತೆ. 6 ಎಳೆ ಮದುವೆ ಆಗೋದ್ಮೇಲೆ ಆಗುತ್ತೆ. ಡೈಲಿ ನಾವು 108 ಗಾಯತ್ರಿ ಜಪ ಮಾಡ್ತೀವಿ. ಅದರಲ್ಲಿ ಗಾಯತ್ರಿ ಮಾತೆಯನ್ನು ಪುನಶ್ಚರಣೆ ಮಾಡ್ತೀವಿ. ಅದೊಂದು ಎಲ್ಲರ ಮನೆಯಲ್ಲಿ, ಎಲ್ಲ ಹಿಂದೂ ಎಲ್ಲ ಮನೆಯಲ್ಲೂ ಕೂಡ ಏನಿರುತ್ತೆ, ಅವರವರ ಮನೆಯಲ್ಲಿ ಒಬ್ಬರು ಗಾಯತ್ರಿ ಜಪ ಮಾಡ್ತಾರೆ. ನಮ್ಮ ಬ್ರಾಹ್ಮಣರು ಗಾಯತ್ರಿ ಜಪ ಮಾಡ್ತೀವಿ, ಬೇರೆಯವರು ಅಮ್ಮನವರು ಜಪ ಮಾಡ್ತಾರೆ, ಇನ್ನೊಬ್ಬರು ಈಶ್ವರರು ಮಾಡ್ತಾರೆ. ಅವರವರ ಪದ್ಧತಿ. ಇದನ್ನು ಯಾರೂ ನಾವು ನಾವೇನಿದೇನು ಸ್ಪೆಸಿಫಿಕ್ಕಾಗಿ ಅಜೆಂಡಾ ಇಟ್ಕೊಂಡೇನಿಲ್ಲ. ಅವ್ರು ಆಗಿದೆ, ಅವ್ರಿಗೆ ನೋವಾಗಿದೆ. ಆ ಹುಡುಗನಿಗೆ ಪಾಪ ಅವನು ನಾಳೆ ಮೆಡಿಕಲ್ ಹೋಗ್ಬೋದು, ಇಂಜಿನಿಯರಿಂಗ್ ಹೋಗ್ಬೋದು. ಅವಾಗ ನಾವೇನು ಮಾಡ್ತೀವಿ, ಏನಿದು ನಾವು ಪವಿತ್ರತೆ ಡೈಲಿ ಸಂಧ್ಯಾವಂದನ ಮಾಡ್ತಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಆವಾಗ ಕಟ್ ಮಾಡಿ ಕಳಿಸಿದ್ರೆ, ಲಾಸ್ಟ್ ಟೈಮ್ ಹೇಳಿದ್ದಾರೆ ಇದು ಅಕಾರ್ಡಿಂಗ್ ಟು ದ ರೂಲ್ಸ್ ಅಂತೂ ಇಲ್ಲ, ಇದು ವಿದೌಟ್ ರೂಲ್ಸ್ ಮಾಡಿದ್ದಾರೆ. ಅವರಿಗೆ ಯಾರು ಆಗಿದೆಯಲ್ಲ ಅವರಿಗೆ ಕಠಿಣ ಕ್ರಮವನ್ನು ಮಾಡೋದು ಅತ್ಯಗತ್ಯ. ಎಸ್ ವಿವೇಕಾನಂದ ಸರ್, ಈ ಎಕ್ಸಾಮ್ ಅಂತ ಬಂದಾಗ ಪ್ರಮುಖವಾಗಿ CAT ಎಕ್ಸಾಮಲ್ಲೇ ಈ ರೀತಿ ಎಡವಟ್ಟುಗಳು ಆಗ್ತಾ ಇರುವಂಥದ್ದು. ಈ ಡ್ರೆಸ್ ಕೋಡ್, ಎಸ್ ವಿವೇಕಾನಂದ ಸರ್ ಸಂಪರ್ಕದಲ್ಲಿ ಇಲ್ಲ. ಎಸ್ ಹೇಳಿ ಸರ್, ಅಂದರೆ ನಿಮ್ಮ ಪ್ರಕಾರ ನೀವು ಆಗಲೇ ಹೇಳ್ತಾ ಇದ್ರಿ, ಅಂದರೆ ಈ ಜನಿವಾರವನ್ನು ಕಟ್ ಮಾಡಿದ್ದು ಸರಿನಾ ತಪ್ಪ? ನಾನು ಒಂದ್ ಹೇಳ್ತಾ ಇದ್ದೀನಿ ಸರ್, ಸರಿ ತಪ್ಪು ಅನ್ನೋದಕ್ಕಿಂತ ಮೊದಲನೇದಾಗಿ ಯಾರೋ ಒಬ್ರು ಮಾಡಿದ್ದಾರೆ, ಅವ್ರು ಒಬ್ಬರಿಗೆ ಮಾತ್ರ ಶಿಕ್ಷೆ ಆಗ್ಲಿ ಅನ್ನೋದು ಬೇರೆ ಪ್ರಶ್ನೆ. ಆಯ್ತಾ? ಆಮೇಲೆ ಈಗಾಗಲೇ ಹೇಳ್ತಾ ಇದ್ರು ಎಲ್ಲರೂ ಸಹಿತ ಹಿಂದೂಗಳು ಅವ್ರವ್ರಿಗೆ ಜಪ ಮಾಡ್ತಾರೆ ಅಂತ. ಬ್ರಾಹ್ಮಣರೇ ಅರ್ಧದಷ್ಟು ಜನ ಈ ಜಪ ತಪ ಏನು ಮಾಡೋದಿಲ್ಲ ಸರ್, ಎಲ್ಲರೂ ಗಾಯತ್ರಿ ಮಂತ್ರ ಹೇಳೋದಿಲ್ಲ ಸರ್. ಆಮೇಲೆ ಜನಿವಾರ ಹಾಕಿದವರು ಎಲ್ಲರೂ ಸಹಿತ ಬಹುಸಂಖ್ಯಾತರು ಏನಿಲ್ಲ, ಇವರು ಬಹಳ ಅಲ್ಪಸಂಖ್ಯಾತರಾಗಿದ್ದಾರೆ. ಈಗ ನನ್ನ ಪ್ರಶ್ನೆ ಒಂದೇ ಒಂದಿದೆ, ಆಯ್ತು ಸ್ವಾಮಿ ಅವ್ರಿಗೆ ನೋವಾಗಿದೆ ಹೇಳ್ತಾ ಇದ್ರಲ್ಲ, ಒಂದ್ ನಿಮಿಷ ಮಾತಾಡ್ತೀನಿ ಆಮೇಲೆ ಮಾತಾಡಿ. ನೋವಾಗಿದೆ ಈಗ ಬಹುಸಂಖ್ಯಾತ ಇದು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಮಹಿಳೆಯರ ಹಿಜಾಬನ್ನ ತಗ್ಗಿಸಿ ಅವ್ರಿಗೆ ಮನಸ್ಸಿಗೆ ನೋವು ಮಾಡಿದ್ರಲ್ಲ, ಅವ್ರೆಲ್ಲರೂ ಸಹಿತ ಶಾಲೆ ಬಿಟ್ಟು ಹೋದ್ರಲ್ವಾ, ಅವ್ರಿಗೆಲ್ಲ ಪ್ರಾಬ್ಲಮ್ ಆಗಿಲ್ವಾ, ನೋವಾಗಿಲ್ವಾ? ಅವಾಗ ನೀವು ಎಲ್ಲರೂ ಸಹಿತ ಒಂದೇ ಒಂದು ಶಬ್ದ ಹೇಳ್ಬಿಟ್ಟು ಇಲ್ಲ ಅವರು ಹಿಜಾಬ್ ಬೇರೆ ಆಗತ್ತೆ, ಜನಿವಾರ ಬೇರೆ ಆಗತ್ತೆ. ಎಲ್ಲವೂ ಧಾರ್ಮಿಕ ಸಂಕೇತಗಳು ಸರ್. ನಿಮ್ಮ ಧಾರ್ಮಿಕ ಸಂಕೇತ ಹಿಜಾಬ್ ಆಗಿರುತ್ತೆ. ಅರ್ಥ? ಈ ಧಾರ್ಮಿಕ ಸಂಕೇತಗಳ ಬಗ್ಗೆ ಯಾವೇ ಧರ್ಮಕ್ಕೆ ಜಾತಿಗೆ ಅನ್ಯಾಯ ಆದಾಗ ಎಲ್ಲರೂ ಪ್ರಜ್ಞಾವಂತರು ಅದಕ್ಕೆ ಧ್ವನಿ ಎತ್ತಬೇಕಲ್ವಾ? ಈಗ ನಮ್ಮದು ಮಾತ್ರ ಈ ಧ್ವನಿ ಎತ್ತಬೇಕು ಅಂತ ಹೇಳ್ತಿರಲ್ಲ ಸ್ವಾಮಿ. ನೀವು ಹೇಳದ ಅರ್ಥ ಮಾಡ್ಕೊಳ್ಳಿ, ಧ್ವನಿ ಎತ್ತೋದಲ್ಲ. ಅಪರಾಧ ಎಲ್ಲಾದ್ರೂ ಆದ್ರೆ ಆರೋಪಗಳು ಬಂದ್ರೆ ಅವುಗಳಿಗೆ ಮಾತ್ರ ಚಿಕಿತ್ಸೆ ಕೊಡಬೇಕು ಹೊರತಾಗಿ ನೀವು ಅದನ್ನ ಸಮಷ್ಟಿಕರಣ, ಸಾಮಾಜಿಕರಣ, ಸಾರ್ವತ್ರಿಕರಣ ಮಾಡುವ ಅಗತ್ಯ ನೀವು ಮಾಡ್ತಾ ಇದ್ದೀರಾ. ಚಿಕಿತ್ಸೆ ಕೊಡೋರು ಅಂತ ಹೇಳ್ಬೇಕಾದ್ರೆ ನೀವು ಸ್ವಲ್ಪ ಜ್ಞಾನ ಇಟ್ಕೊಳ್ಳಿ. ಈ ಜನವಾರಕ್ಕೂ ಹಿಜಾಬ್ ಯಾಕೆ ಸೇರಿಸ್ತಾ ಇದ್ದೀರಾ? ಬಂದಿದ್ದೀರಿ ನೀವು ಯಂತ್ರಗಳಿಂದ. ಅಲ್ರಿ, ಜನವಾರದ ಬಗ್ಗೆ ಮಾತಾಡ್ರಿ, ಹಿಜಾಬ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ಜನಗಳ ಮಧ್ಯೆ ತಂದಿಕಾಕ ಮಾತಾಡ್ತೀರಾ ನೀವು? ಸುಮ್ಮನೆ ಸಾಕು. ಹೊರೆಗಟ್ಟು ಕಟ್ಟೋರು ನಾವು ಗೊತ್ತಾಯ್ತಾ? ಪುರಾಣಗಳನ್ನ ಪುಂಡರ ಗೋಷ್ಠಿ ಅನ್ನುವವರೇ ನಾವು. ನೀವು ರಾಜಕೀಯ ವಿಶ್ಲೇಷಕರಾಗಿ ಸರ್, ಇದು ಏನಿಲ್ಲ, ಶಶಿ ಸರ್ ಇಲ್ಲಿ ಕೇಳಿ, ನೀವು ನಿಮ್ಮ ಧಾರ್ಮಿಕ ಸಂಕೇತಗಳನ್ನ ನೀವು ಮನೆಯಲ್ಲಿ ಮನಸ್ಸಲ್ಲಿ ಇಟ್ಕೊಳ್ಳಿ ಸರ್. ನೀವು ನಾವೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿದೀವಿ, ಅದೆಲ್ಲ ನಮ್ಗೆ ಹೇಳಿಕ್ ಬರಬೇಡಿ. ನೀವು ಬ್ರಾಹ್ಮಣರು ಏನಂತ ನಮಗೆ ಯಾವುದೇ ತರ ಬುದ್ಧಿವಾದ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ನೀವು ದಯವಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ನಾವು ಕಲಿಯುವಂತ ಯಾವ ಅವಶ್ಯಕತೆನೂ ಇಲ್ಲ. ನಮ್ಮ ಜಾತಿ, ನಮ್ಮ ಧರ್ಮ ನಮ್ಗೆ ಗೊತ್ತಿದೆ. ನಮಗೆ ಹಿರಿಯರೆಲ್ಲ ಏನೇನು ಕೇಳಿಲೆ, ನಮ್ಗೆಲ್ಲ ಗೊತ್ತಿದ್ದ ನಾವು ಆಚರಣೆ ಮಾಡ್ತಾ ಇರೋದು. ಗೊತ್ತಿಲ್ಲದ ಯಾವ್ದೋ ತಿಳುವಳಿಕೆ ಇಲ್ಲದೆ ಆಚರಣೆ ಮಾಡ್ತಾ ಇಲ್ಲ ನಾವು. ನಿಮ್ಮಿಂದ ನಾವು ಬುದ್ಧಿ ಕಲಿಯೋ ಅವಶ್ಯಕತೆ ಇಲ್ಲ. ನಿಮಗೇನಾದ್ರು ಬುದ್ಧಿವಾದ ಬೇಕಿದ್ರೆ ಅಲ್ಲ, ನಿಮಗೇನಾದ್ರು ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರದ ಬಗ್ಗೆ ತಿಳಿಯೋ ಅವಶ್ಯಕತೆ ಇದ್ರೆ ಬನ್ನಿ, ಅದಕ್ಕೂ ಬೇಕಾದ್ರೆ ನಾವು ನಿಮಗೆ ಹೇಳ್ಕೊಡ್ತೀವಿ. ಅದು ಬಿಟ್ಟು ನಿಮ್ಮಿಂದ ನಾನು ಬುದ್ಧಿ ಕಲಿಯುವಂತ ಅವಶ್ಯಕತೆ ಇಲ್ಲ. ನಮ್ಮ ಜಾತಿಗೆ ಬೈಯೋದಕ್ಕೆ ನೀವ್ ಯಾರು? ನೀವು ಬೈಯೋದಕ್ಕೆ ನಮ್ಮ ಜಾತಿ, ನಮ್ಮ ಸಂಸ್ಕಾರ, ನಮ್ಮ ಧರ್ಮಕ್ಕೆ ಬೈಯಕ್ಕೆ ನೀವ್ ಯಾರು? ನೀವು
ಅದೇಂಗ್ರಿ ಬೈತೀರಾ ನೀವು? ನಾವ್ ಯಾರು ಬೈದಿದೀವಿ? ನೀವ್ ಹೆಂಗ್ ಮತ್ತೇನ್ ಹೇಳ್ತಾ ಇದೀರಾ ನೀವು? ಅಲ್ಲ, ಅವ್ರು ಹೇಳ್ತಾ ಇರೋದು ಅಲ್ಲಿ ಘಟನೆ ಆಗಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಅವ್ರು ಹೇಳ್ತಾ ಇರೋದೇನವರು ನಿಮ್ಮ ಮನಸ್ಮೃತಿ, ನಿಮ್ಮ ಇದು ಇವ್ರು ಯಾರು ನಮಗೆ ಸರ್ ಈಗ ಮೇಜರ್ ಆಗಿ ನೀವು ತಿಳಿಯಿರಿ. ಈಗ ನಾವು ಡಿಬೇಟ್ ಬಂದಿರೋದು ಯಾವುದು? ಜನಿವಾರ. ನಾವು ಆಯ್ತು ಒಂದ್ಸಲ ಆಗಿದೆ ಏನೋ ಹೋಲ್ ಬಿಡು ಅಂತ ಲಾಸ್ಟ್ ಟೈಮ್ ಬಿಟ್ಟಿದೀವಲ್ಲ ನಾವೇನೋ ಅಂದಿದೀವ? ಇಲ್ಲ. ಈ ಟೈಮು ನೀವು ಡೈಲಿ ಈಗ ಏನ್ ಮಾಡ್ತಾರೆ, ಶಶಿ ಅಂತವ್ರು ಏನಿದಾರಲ್ಲ ಇವರನ್ನೇ ಹಚ್ಚಿಡೋರು ಮಾಡೋದ್ರಲ್ಲಿ ಹಚ್ಚಿರೋದು ಕಾರಣ ಇವರೇ. ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಈಗ ಈ ಟೈಪ್ ದ್ವಂದ್ವ ರೀತಿನ ಮಾಡ್ತಾರೆ. ಅದು ನಡೆಯೋದಿಲ್ಲ. ಅದು ಕಾನೂನು ಪ್ರಕಾರನೇ ಮಾಡಿರೋದ್ರಿ. ಕಾನೂನು ಬಿಟ್ಟು ಯಾವ್ದು ಮಾಡಿಲ್ಲ. ನಾವು ಡಿಸಿಗೆ ಮನವಿ ಕೊಟ್ಟಿದೀವಿ, ಸರ್ಕಾರಕ್ಕೆ ಮನವಿ ಕೊಟ್ಟಿದೀವಿ, ನಾಳೆ FIR ಫೈಲ್ ಮಾಡಿಸಿದೀವಿ. ಕಾನೂನು ಪ್ರಕಾರನೇ ಹೋಗ್ತಾ ಇರೋದು. ಕಾನೂನು ಬಿಟ್ಟು ಯಾವ್ದು ನಾವು ಮಾತಾಡಿಲ್ಲ. ನಾವು ಕಾನೂನು ಬಿಟ್ಟು ಯಾವ್ದು ಮಾತಾಡಿಲ್ಲ. ಮೊದಲು ಜನವಾರ ಅಂತಂದ್ರೆ ಬ್ರಾಹ್ಮಣ ಅನ್ನೋದು ಬಿಡಿ. ಫಸ್ಟ್ ಜನವಾರ ಅಂದ್ರೆ ಬ್ರಾಹ್ಮಣ ಅಲ್ಲ, 27 ಜಾತಿ ಜನವಾರ ಅಂದ್ರೆ ಬ್ರಾಹ್ಮಣ ಅಲ್ಲ, ಅಲ್ಪಸಂಖ್ಯಾತರು ಅಲ್ಲ, ಬಹುಸಂಖ್ಯಾತರು ಭಾರತೀಯರು. ಇದು ಅರ್ಥ ಮಾಡ್ಕೊಳ್ರಿ ಫಸ್ಟ್. ಏನ್ ಹೇಳ್ತಾ ಇದ್ದೀರಾ ನೀವು? ಅವಾಗ ನಾವ್ ಹೇಳ್ತೀವಿ ಅರ್ಥ ಆಗಲ್ಲ ನಿಮ್ಗೆ. ಶೆಟ್ರು ಹಾಕೋತಾರೆ, ವಿಶ್ವಕರ್ಮ ಹಾಕೋತಾರೆ, ಶೆಟ್ರು ಹಾಕೋತಾರೆ. ಪ್ರತಿಯೊಬ್ಬರು ಜನವಾರ ಅನ್ನೋದು ಯಜ್ಞೋಪವೀತ ಅಂತ. ಯಜ್ಞ ಅಂತ ಹೇಳಿದ್ರೆ ನಿತ್ಯ ಜೀವನದ ಒಂದು ಹಾದಿ. ಅದರಲ್ಲಿ ಧಾರ್ಮಿಕವಾಗಿರ್ತಕ್ಕಂಥದ್ದು, ಜನಗಳನ್ನ ಸೇರ್ಸಕ್ಕಂಥದ್ದು, ಒಗ್ಗಟ್ಟಾಗಿ ಇರ್ತಕ್ಕಂಥದ್ದು, ಭಾರತೀಯನ ಒಗ್ಗೂಡಿಸೋದು. ಭಾರತ ವರ್ಷ ಅಂದ್ರೆ ಕನ್ಯಾಕುಮಾರಿ ಭಾರತ ವರ್ಷ. ಇವರೆಲ್ಲ ಬ್ರಾಹ್ಮಣರೇ. ಅರ್ಥ ಮಾಡ್ಕೊಳ್ರಿ ಫಸ್ಟ್. ನಿಮಗೆ ಯಾಕೆ ಸನಾತನ ಧರ್ಮದ ಅಥವಾ ಜನಿವಾರದ ಬಗ್ಗೆ ಇಷ್ಟೊಂದು ದ್ವೇಷ? ನಿಮಗೆ ಏತಕ್ಕೆ ದ್ವೇಷ? ಜನಿವಾರದ ಬಗ್ಗೆ ನಿಮಗೆ ದ್ವೇಷ ಹಾಗಾದ್ರೆ? ನೆನಪಿಟ್ಕೊಳ್ಳಿ, ಒಂದು ಜಾತಿಯಾಗಿ ಬ್ರಾಹ್ಮಣರನ್ನ ಪ್ರೀತಿಸ್ತೇನೆ, ಆದ್ರೆ ಬ್ರಾಹ್ಮಣ್ಯ ಇದೆಯಲ್ಲ ಯಾವುದು ಜನ ಬ್ರಾಹ್ಮಣ್ಯ ಅಂದ್ರೆ ನೀವೇ ಹೇಳ್ರಿ. ಬ್ರಾಹ್ಮಣ್ಯ ಅಂದ್ರೇನು? ಬ್ರಾಹ್ಮಣ್ಯ ಅಂದ್ರೆ ಅರ್ಥ ಹೇಳ್ರಿ. ಬ್ರಾಹ್ಮಣ್ಯದ ಅರ್ಥ ಹೇಳಿ. ನಿಮ್ಮ ಮನುಶಾಸ್ತ್ರದಲ್ಲಿ ಹೇಳಿದಂತ ಪ್ರತಿಯೊಂದು ಸಹಿತ ಯಾವ ಮನುಶಾಸ್ತ್ರದಲ್ಲೂ ಇಲ್ಲ. ಇಲ್ದಿರೋ ಮನುಶಾಸ್ತ್ರ ಬ್ರಹ್ಮಜ್ಞಾತಿ ಬ್ರಾಹ್ಮಣ, ವೇದಜ್ಞಾತಿ ವಿಪ್ರ ಅಂತ ಹೇಳ್ತೀವಿ. ನಾವ್ ಯಾರು ಬ್ರಾಹ್ಮಣರೇ ಅಲ್ಲ ಅಂತೀವಿ. ನಾವ್ ಹೇಳಿರೋದು ಸರ್ವೇ ಜನ ಸುಖಿನೋ ಭವಂತು ಅಂತ. ಗೊತ್ತಾಯ್ತಲ್ಲ? ಯಾರಿಗೂ ನಾವು ಅನ್ಯಾಯ ಆಗ್ಬೇಕು ಅನ್ನೋದು ಎಲ್ಲೂ ಹೇಳಿಲ್ಲ ನಾವು. ನೀವು ಮನುಷ್ಯರೇ, ನೀವು ಎಲ್ಲಿಂದಲೂ ಹುಟ್ಟಕ್ಕಾಗಲ್ಲ. ಎಲ್ಲಿ ಹುಟ್ಟಬೇಕೋ ಎಲ್ಲ ರೀತಿಯಲ್ಲೇ ನೀವು ಹುಟ್ಟಿರ್ತೀರಾ. ಆಯ್ತಾ? ಮನುಷ್ಯರಾಗಿದ್ದೀರಿ, ಮನುಷ್ಯರಾಗಿ ಯೋಚನೆ ಮಾಡಿ. ನೀವು ಸೈಂಟಿಫಿಕ್ ಕಾಲದಲ್ಲಿ ಇದ್ಬಿಟ್ಟು ಇವತ್ತು ನೀವು ನಮಗೆ ಅದನ್ನ ಹೇಳ್ಕೊಡ್ತಿರಲ್ಲ. ನೀವು ನಮಗೆ ಹೇಳಕ್ ಬರ್ತಿರಲ್ಲ ನೀವು. ಸರ್ ಈಗ ನಿಮ್ಗೆ ಓಕೆ ಎಗ್ರೀಡ್ ಸರ್. ಒಂದ್ ನಿಮಿಷ ಎಗ್ರೀಡ್. ಅಲ್ಲ ಮನುಷ್ಯ ಜೀವನದಲ್ಲೇ ಹೋಗೋಣ. ಅಲ್ಲ ಸರ್, ಈಗ ಮನುಷ್ಯತ್ವ ಜೀವನದಲ್ಲೇ ಹೋಗೋಣ ನಾವು. ಆ ಮಗು 16-18 ವರ್ಷದ ಮಗು, ಅವನಿಗೆ ನೀವು ಆ ಟೈಮಲ್ಲಿ ಹೋಗೋ ಟೈಮಲ್ಲಿ ನೀವು ರೂಲ್ಸ್ ಪ್ರಕಾರ ಇದ್ದರೆ ಕಟ್ ಮಾಡಿ ಅಂತಂದರೆ ನೀವು ಅವ್ರು ತೆಗೆದು ಬಿಡ್ತಾನೆ. ರೂಲ್ಸ್ ಪ್ರಕಾರ ಇಲ್ಲ. ಇಟ್ ಈಸ್ ನಾಟ್ ಫಾರ್ ರೂಲ್ಸಲ್ಲೂ ಏನು ಗೈಡ್ಲೈನ್ಸಲ್ಲೂ KA ಗೈಡ್ಲೈನ್ಸು CET ಗೈಡ್ಲೈನ್ಸಲ್ಲಿ ಬರ್ದಿಲ್ಲ. ನೀವು ಆ ಹುಡುಗನಿಗೆ ಏನಾಗಬೇಕು? ಯಾರೋ ಒಬ್ಬ ಹೆಣ್ಮಗಳಿದ್ದಾಳೆ, ಮೂಗ್ಬಟ್ಟು ಹಾಕೊಂಬಂದಿದ್ದಾಳೆ. ಇದು ಒಂದೇ ಜನಿವಾರ ಒಂದೇ ಅಲ್ಲ, ಮೂಗ್ಬಟ್ಟು ಹಾಕೊಂಬಂದಿದ್ದಾಳೆ. ಅವರು ಮೂಗ್ಬಟ್ಟಿಗೆ ಪ್ರೆಸ್ ಮಾಡಿ ಸ್ಟಿಕರ್ ಹಚ್ಚಿದ್ದಾರೆ. ಅದು ತಪ್ಪಲ್ಲ. ನಾನೇನು ಹೇಳ್ತೀನಿ, ಮನುಷ್ಯ ಜನ್ಮದಿಂದ ಮಾತಾಡ್ತಿದ್ದೀವಿ ನಾವು. ಮನುಷ್ಯರಾಗಿ ನಾವು ಎಲ್ಲ ಧರ್ಮಕ್ಕೆ, ಮಹಿಳೆಯರಿಗೆ ಹಂಗಂದ್ರೆ ಹಂಗೆ ಮಾಡಿದ್ರೆ ಒಳ್ಳೆಯದಲ್ಲ. ಸೊ ಯಾವುದೇ ರೀತಿಯಾಗಲಿ ಯಾರು ಮಹಿಳೆಯರಾಗಲಿ, ಪುರುಷರಾಗಲಿ, ಹುಡುಗರಾಗಲಿ, ನಾಳೆ ಅವನಿಗೆ ಇಂಜಿನಿಯರಿಂಗ್ ಸೀಟು ಕಮ್ಮಿ ಆಗುತ್ತೆ, ಮೆಡಿಕಲ್ ಹೋಗ್ತಿರ್ತಾನೆ, ಎಷ್ಟು ನೋವಾಗಿರ್ಬೋದು. ಅಲ್ಲ, ನೀವು ವಿರೋಧ ಮಾಡಬೇಕು ಅಂತ ವಿರೋಧ ಮಾಡಬೇಡಿ. ನೀವು ಪರ್ಸ್ಪೆಕ್ಟಿವ್ ಆಫ್ ಜನಿವಾರ ಒಂದೇ ಹಿಡಿಬೇಡಿ. ಆ ಮಗುನಿಗೆ ಏನಾಗಿರ್ಬೇಕು, ಅದು ಏನಾರ ಮನಸ್ಸಿಗೆ ಆಗಿ ಯಾರು ಕಾರಣ? ಶಶಿ ಅವರ ಪ್ರಾಬ್ಲಮ್ ಆಗ್ತಾರ? ಅವ್ರು ಬರ್ತಾರ? ಇಲ್ಲಿ ಹೇಳಿ ಓಡೋಗ್ಬಿಡ್ತಾರ ಅವರು. ಯಾರು ಬರಲ್ಲ. ಆ ಪಾಪ ಹುಡುಗರಿಗೆ ಇದು ಕೊಡ್ತಾರ. ಅದೇ ಅವ್ರ ಮನೆಯಲ್ಲಾಗಿರ್ಲಿ ನಾವು ಅದು ಅಂತ ಬರ್ತಾರೆ. ಭಾವನೆಗೆ ಧಕ್ಕೆ ತಂದಿದ್ದೀರಲ್ರಿ, ಅದ್ರ ಬಗ್ಗೆ ಮಾತಾಡ್ರಿ. ಮಗುವಿನ ಭಾವನೆ ಮೇಲೆ, ಮಗುವಿನ ಮನಸ್ಸಿನ ಮೇಲೆ ಬರೆ ಹಾಕಿದ್ದೀರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಅಲ್ಲ, ನೀವು ಹಂಗ್ ಮಾಡೋದೇ ಆಗಿದ್ದ, ಕಟ್ ಮಾಡೋದು ನಿಮ್ದು ಉದ್ದೇಶ ಆಗಿತ್ತಂದ್ರೆ ಬನ್ನಿ, ನಮ್ ಕಟ್ ಮಾಡಿ ತೋರಿಸ್ತೀವಿ ನಾವು ಏನಂತ. ನೀವೇನಂತ ತೋರಿಸಿದ್ ಗೊತ್ತಾಗಿದೆ. ತೋರಿಸಿದೇವೆ ಅಂತ ಬಂದ್ ಕೂತೀವಿ ನಾವಿಲ್ಲಿ. ಅಂದ್ರೆ ನೀವು ಅವ್ರು ಕಟ್ ಮಾಡಿದ ಒಪ್ಕೋತೀರಾ? ಶಶಿಕಾಂತ್ ಸರ್, ಜಾತಿಯ ಮೇಲೆ ಅದು ಸಹಿತ ಕಾನೂನಿದೆ. ಹೌದು ಶಶಿಕಾಂತ್ ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಚಿಕ್ಕ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈ ರೀತಿ ಮಾಡಿದ್ರೆ ಮಾನಸಿಕವಾಗಿ ಕುಗ್ಗೋಗ್ತಾರೆ. ಏನೋ ಪ್ರಿಪೇರ್ ಆಗಿ ಬಂದಿರ್ತಾರೆ, ಸಡನ್ಲಿ ನೀವು ಪರೀಕ್ಷೆ ಕೇಂದ್ರದಲ್ಲಿ ಅದನ್ನ ಕಟ್ ಮಾಡಬೇಕು ಅಂತ ಬಂದಾಗ ಆಘಾತ ಆಗುತ್ತೆ ಅಂತ ಇವ್ರು ಹೇಳ್ತಾ ಇರೋದು. ಇದನ್ನ
ಸಾಮೂಹಿಕವಾಗಿ ಎಲ್ಲಾ ಕಡೆ ಮಾಡಿದ್ರೆ ತಪ್ಪು. ಎಲ್ಲೋ ಒಂದು ಘಟನೆ ಆಗಿದೆ, ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಯಾರೋ ಒಂದಿಬ್ರು ಜನ ಮಾಡಿದ್ದಾರೆ. ಸಾಮೂಹಿಕ ಮಾಡಕ್ ಬರದೇ ಇಲ್ಲ ರೀ, ಅದು ಸಾಮೂಹಿಕವಾಗಿ ಮಾಡಕ್ ಬರದೇ ಇಲ್ಲ, ಅದು ಯಾವ್ದೋ ಸಿಟಿ ಗೈಡ್ಲೈನ್ಸ್ ಅಲ್ಲಿ ಇಲ್ವೇ ಇಲ್ಲ ಅದು ಮಾಡ್ಲಿಕ್ಕೆ. ಯಾರೋ ದುಷ್ಕೃತ್ಯ ಇಂಥವ್ರು ಯಾರೋ ದುಷ್ಕರ್ಮಿಗಳು ಸೇರ್ಕೊಂಡ್ ಮಾಡಿರೋಂಥದ್ದು ಅಷ್ಟೇ, ಇದು ಬೇರೆ ಏನ್ ಮಾಡಿರೋಂಥದ್ದು ಟಾರ್ಗೆಟೆಡ್ ಮಾಡಿರೋಂಥದ್ದು. ಇದನ್ನ ಒಂದ್ ಕಡೆ ಅಲ್ಲ 4-5 ಕಡೆ ಆಗಿದೆ ಈ ತರ ದುಷ್ಕರ್ಮಿಗಳು ಮಾಡಿದ ದುಷ್ಕರ್ಮಿನ ಇನ್ನೇನ್ ಮತ್ತೆ ಹೇಳ್ಬೇಕು ಅವ್ರಿಗೆ, ಇನ್ಯಾವ ರೀತಿ ಕರಿಬೇಕು? ಯಾವ್ದು ಹೇಳ್ತೀರಿ ಕೇಳಿ. ನಿಮ್ಮ ಬ್ರಾಹ್ಮಣ್ಯ ಇಡೀ ಜಗತ್ತಿಗೆ ಮಾಡಿದಂತ ದ್ರೋಹ ಏನು ಅಂತ ನಮ್ಮ ಬ್ರಾಹ್ಮಣ್ಯದ ಬಗ್ಗೆ ನೀವು ಮಾತಾಡಕ್ಕೆ ಬರ್ಬೇಡ್ರಿ ನೀವು. ಅಲ್ಲ, ನಾವು ಬ್ರಾಹ್ಮಣ್ರೆ, ನಮ್ಮ ಬ್ರಾಹ್ಮಣ್ಯ ನಾವು ಇಟ್ಕೊಂತೀವಿ. ಬಗ್ಗೆ ಮಾತಾಡ್ತೀರಾ? ಬೇರೆಯವ್ರಿಗೆಲ್ಲ ದೇಶದ್ರೋಹ ಪಟ್ಟ ಅಲ್ರಿ, ನಿಮ್ಮ ಬ್ರಾಹ್ಮಣ್ಯ ಅವ್ರು ಮಾಡಿರೋ ಕಾನೂನು ಉಲ್ಲಂಘನೆ ಮಾಡಿದ ದೇಶದ್ರೋಹ ಅಲ್ಲ, ಇನ್ನೇನ್ರಿ ಹೇಳ್ಬೇಕು? ಕಾನೂನು ಉಲ್ಲಂಘನೆ ಮಾಡಿರೋನಿಗೆ ಏನ್ ಹೇಳ್ಬೇಕಾದ್ರೆ, ಕಾನೂನು ಉಲ್ಲಂಘನೆ ಮಾಡಿದವನಿಗೆ ಏನ್ ಹೇಳ್ಬೇಕಾದ್ರೆ? ಇಲ್ಲ, ಯಾವುದನ್ನು ಸಾರ್ವತ್ರಿಕರಣಗೊಳಿಸಕ್ ಹೋಗ್ಬೇಡಿ ನೀವು. ಯಾಕೆ ಮಾಡಬಾರ್ದು ಸ್ವಾಮಿ? ಕಾನೂನು ಉಲ್ಲಂಘನೆ ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದಾಗಾದ್ರೆ? ಕಾನೂನು ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೂ ಉಲ್ಲಂಘನೆ. ಈಗ ನೀವು ಮಾತಾಡ್ತಾ ಇದ್ದೀರಾ ಬ್ರಾಹ್ಮಣರು ಕೆಟ್ಟವರು, ಬ್ರಾಹ್ಮಣ್ಯ ಕೆಟ್ಟದು, ನೀವ್ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಹೆಂಗ್ ಬೇಕಾದ್ರೆ ಮಾತಾಡ್ಬೋದಾಗಾದ್ರೆ? ಅದೇ ಮಾತಾಡ್ತೀರಾ ಸ್ವಾಮಿ ನೀವು? ಅದನ್ನ ನಾವು ಪ್ರಶ್ನೆ ಮಾಡ್ತೀವಿ. ನೋಡ್ರಿ, ಪ್ರಶ್ನೆ ಮಾಡೋದಕ್ಕೆ ನೀವ್ ಯಾರೋ ಅಲ್ಲ, ನೀವು ಪ್ರಶ್ನೆ ಮಾಡೋದಕ್ಕೆ ನೀವು ಯಾರು ಅಲ್ಲ. ಈ ದೇಶ ನಡೀತಾ ಇರೋದು ಒಂದು ಸಂವಿಧಾನದ ಮೇಲೆ, ಈ ದೇಶ ನಡೀತಾ ಇರೋದು ಒಂದು ಸಂವಿಧಾನದ ಮೇಲೆ. ಇಲ್ಲಿ ಎಲ್ಲರಿಗೂ ಅದು ಹಕ್ಕು ಸಮಾನವಾಗಿ ಇದೆ. ನೀವು ಕ್ವಶನ್ ಮಾಡೋದಕ್ಕೆ ನೀವು ಯಾರು ಅಲ್ಲ. ನಮ್ಮ ಬ್ರಾಹ್ಮಣತ್ವ, ನಮ್ಮ ಸಂಪ್ರದಾಯ, ನಮ್ಮ ಸನಾತನ ಧರ್ಮ, ನೀವು ಯಾರು ಅಲ್ವೇ ಅಲ್ಲ ನಮಗೆ ಕ್ವಶನ್ ಮಾಡೋದಕ್ಕೆ. ನೀವು ಯಾವ ಜ್ಞಾನಿ ನೀವು? ನಿಮಗಿರೋ ವ್ಯಸನ ಮೊದಲು ತೆಗೆದಾಕಿ. ನೀವು ನಿಮಗಿರೋ ವ್ಯಸನ ಮೊದಲು ತೆಗೆದಾಕಿ. ನಾವು ಪ್ರಶ್ನೆ ಮಾಡ್ತೀವಿ. ನಮಗೆ ಸಂವಿಧಾನ ಹಕ್ಕನ್ನು ಕೊಟ್ಟಿದೆ. ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ 5 ಜನ ಇದ್ರು, ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅಲ್ಲ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಿದೆಯಲ್ಲ ಆ ಸಂವಿಧಾನದ ಏನು ಬರ್ದಿದಲ್ಲ ಅದ್ರ ಮೇಲೆ ಒಂದ್ ನಿಮಿಷ ಕೇಳಿ ಶಶಿ ಅವರೇ, ಸಂವಿಧಾನ ಏನ್ ಹೇಳ್ತದೆ? ಸರ್, ಯಾವುದೇ ಈ ಟೈಪ್ ಕೃತ್ಯ ಆದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೆಕೆಂಡ್ ಏನ್ ಮಾಡಿದೀವಿ, ನಾವೇನ್ ವಾಪಸ್ ಬರ್ತೀವಿ. ಸ್ವಲ್ಪ ಕೇಳಿಸ್ಕೊಳ್ಳಿ. ನಾವು ಸಂವಿಧಾನ ಏನು ಅಂಬೇಡ್ಕರ್ ಅವರ ಏನು ಹಾಕಿ ಕೊಟ್ಟಿದ್ದಾರಲ್ಲ, ಆ ಹಾಕಿ ಕೊಟ್ಟ ಒಂದು ರೀತಿಯಲ್ಲೇ ನಾವು ಹೋಗಿದ್ದೀವಿ. ಫಸ್ಟ್ ಏನ್ ಮಾಡಿದೀವಿ, ನಮ್ಗೆ ಅನ್ಯಾಯ ಆಗಿದೆ. ಅನ್ಯಾಯ ಆದ್ಮೇಲೆ ಏನ್ ಮಾಡ್ತೀವಿ? ಫಸ್ಟು ನಾವು ಹೋಗಿರೋದು ಯಾರಿಗೆ? ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವೆಲ್ಲಿ ಹೋಗಿದ್ದೀವಿ? ನಮ್ಮ ಎಲ್ಲ ಬ್ರಾಹ್ಮಣ ಸಂಘಟನೆಗಳು ನಾವೇನು ಮಾಡಿದ್ವಿ? ಜಿಲ್ಲಾಧಿಕಾರಿಗಳಿಗೆ ಹೋಗಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಮಾಡಿದ್ವಿ? ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಮತ್ತು ಎಲ್ಲ ಸಂಘಟನೆಗಳು ಇದೊಂದು ಪಾರದರ್ಶಕವಾಗಿ ನೀವು ತನಿಖೆ ಮಾಡಬೇಕು. ಇವತ್ತು DC ಅವ್ರು ಹೇಳಿದ್ರು ನಮಗೆ, DC ಅವರು ಈ ಕೃತ್ಯ ಆಗಿದೆ, ಇದು ಒಂದೇ ಕಾಲೇಜ್ ಅಲ್ಲ, ಚಿಕ್ಕಬಳ್ಳಾಪುರಲ್ಲೂ ಆಗಿದೆ. ಈಗ ನೀವು ಎವ್ರಿ ಟೈಮ್, ಲಾಸ್ಟ್ ಟೈಮ್ ಆದಾಗೂ ಕೂಡ ನಾವು ಸಂವಿಧಾನಿಕವಾಗಿ ಏನೋ ಒಂದು ಅಡ್ರೆಸ್ ಮಾಡಿದ್ರು, ಬಿಟ್ಟು ಹೋದ್ರು. ಈ ವರ್ಷ ಈ ಟೈಮ್ನು ಹಿಂಗೆ ಮಾಡಿದ್ರೆ ನೆಕ್ಸ್ಟ್ ಟೈಮು ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ. ಕಾನೂನು ಅಂಬೇಡ್ಕರ್ ಅವ್ರ ಕಾನೂನು ಎಲ್ಲರಿಗೂ ಒಂದೇ, ಹಿಂದೂಗೂ ಒಂದೇ, ಕ್ರಿಶ್ಚಿಯನ್ಗೂ ಒಂದೇ, ಬ್ರಾಹ್ಮಣಗೂ ಒಂದೇ, ಎಲ್ಲರಿಗೂ ಒಂದೇ, ಶಶಿಯವ್ರಿಗೂ ಒಂದೇ, ನನಗೂ ಒಂದೇ. ನಾನೇನು ಹೇಳ್ತೀನಿ, ಕಾನೂನಾಸ್ಪದವಾಗಿ ಅವರು ಕಾನೂನಲ್ಲಿತ್ತು ಜನಿವಾರವನ್ನು ತೆಗೆದು ಬರಬೇಕು ಅಂತ ಇದೆಯಾ? ಇಲ್ಲ. CET ರೂಲ್ಸ್ ಹೇಳಿಲ್ಲ, ಆದರೂ ಕೂಡ ಅವ್ರು ತೆಗೆಸಿದ್ದಾರೆ ಅಂದರೆ ಇಟ್ ಈಸ್ ಎ ಇಂಟೆನ್ಷನಲ್, ದೇರ್ ಇಸ್ ಅ ಬಿಹೈಂಡ್ ಇಂಟೆನ್ಷನ್ಸ್ ಇದೆ. ನಿಮ್ಗೆ ಯಾಕೆ ಅನ್ಸುತ್ತೆ ಟಾರ್ಗೆಟ್? ಬ್ರಾಹ್ಮಣರು ಏನಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ, ನಾವು ಜನರಲ್ ಕ್ಯಾಟಗರಿ ಬರ್ತೀವಿ. ನಮ್ಮ ಮಕ್ಕಳು ಎಬವ್ 90%ಗೋಸ್ಕರ 2 ವರ್ಷ ಕಷ್ಟಪಟ್ಟು ಬೆಳಗಿಂದ ರಾತ್ರಿ ತನಕ ಓದ್ಬಿಟ್ಟು ಪ್ರಿಪೇರ್ ಆಗಿರ್ತಾರೆ. ಇವರು ಬಂದು ನಾಳೆ ಅಲ್ಲೂ ಕೂಡ ನಾವು CETಯಲ್ಲಿ ರ್ಯಾಂಕಿಂಗ್ ಬೇಕು, ಒಳ್ಳೆ ಕಾಲೇಜು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕಂದ್ರೆ ಒಳ್ಳೆ ರ್ಯಾಂಕಿಂಗ್ ಬೇಕು. ಇವರು ಕಷ್ಟಪಟ್ಟು ಓದಿ ಅಲ್ಲಿ ಬರ್ತಾರೆ, ಇವರು ಸ್ಕೋರ್ ಮಾಡ್ತಾರೆ. ಆ ಸ್ಕೋರ್ ಮಾಡೋದನ್ನು ಇವ್ರಿಗೆ ನೋಡೋಕ್ಕಾಗ್ತಾ ಇಲ್ಲ ಕೆಲವರಿಗೆ. ಈ ಮಕ್ಕಳನ್ನ ಡಿಸ್ಟರ್ಬ್ ಮಾಡ್ಬಿಟ್ಟು CET ರ್ಯಾಂಕಿಂಗ್ ಕಮ್ಮಿ ಬಂದ್ರೆ ಇವರಿಗೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೀಟ್ ಸಿಗಬಾರ್ದು, ಇವರು ಎಜುಕೇಟ್ ಆಗಬಾರ್ದು. ಆಮೇಲೆ ಈ ಮಕ್ಕಳಿಗೆ ನೈತಿಕ ಸ್ಥೈರ್ಯ ಇವಾಗಿಂದಾನೆ, ಈ ಜನಿವಾರ ಹಾಕ ಬಂದ್ರೆ ಈ ತರ ಆಗುತ್ತೆ. ಅವನಿಗೆ ಎಕ್ಸಾಮ್ಗೆ ಹೋಗಕ್ಕಿಂತ ಮುಂಚೆನೆ ಅವನಿಗೆ ಅಂದ್ರೆ ಬ್ರಾಹ್ಮಣ ಸಮುದಾಯ ಕೆಲವೊಂದು ಸಮುದಾಯಗಳು ನೋಡುವಂತ ದೃಷ್ಟಿಕೋನನೇ ಬೇರೆ ಇರುತ್ತೆ. ಯಾವುದು? ಬ್ರಾಹ್ಮಣ ಸಮುದಾಯ ಬೇರೆ ಸಮುದಾಯದವ್ರು ನೋಡೋದು ಆ ದೃಷ್ಟಿಕೋನ ಎಲ್ಲಿದೆ ಸ್ವಾಮಿ? ನೀವು ತೋರಿಸಿ. ನಾವು ಆ ಥರ ನೋಡೋ ದೃಷ್ಟಿಕೋನ ಬ್ರಾಹ್ಮಣ ಸಮುದಾಯದಲ್ಲಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಇವತ್ತು ಜಗತ್ತು ಗ್ಲೋಬಲೈಸೇಷನ್ ಆಗಿದೆ.
ಎಲ್ಲಿದೆ ಆ ಥರ? ಯಾರನ್ನ ಆ ಥರ ನೋಡ್ತಾ ಇದ್ದಾರೆ? ಯಾರನ್ನ ನೋಡ್ತಾ ಇದ್ದಾರೆ? ದೇವಸ್ಥಾನದಲ್ಲಿ ಬಿಟ್ಟಿದ್ದಾರೆ ಸ್ವಾಮಿ ದಲಿತರ ಯಾರನ್ನ ಇವರು? ಒಂದು ಉದಾಹರಣೆ ಕೊಡ್ಲಿ ಇವರು, ಒಂದು ಉದಾಹರಣೆ ಕೊಡ್ಲಿ ಇವರು. ಮೊನ್ನೆ ಹೇಳ್ತಾ ಇದ್ದೀನಿ, ದೇವಸ್ಥಾನ ಒಳಗಡೆ ಬಂದ್ರು ಅಂತ ಪೂಜಾರಿ ಕೀಲಿ ಹಾಕೊಂಡು ಓಡೋಗ್ಬಿಟ್ಟ. ಆಯ್ತಾ? ಯಾವ ದೇವಸ್ಥಾನದಲ್ಲಿ ನೀವು ದಲಿತರಿಗೆ ಪ್ರವೇಶ ಕೊಟ್ಟಿದ್ದೀರಿ ಹೇಳ್ಬಿಡಿ ನೀವು ನೋಡೋಣ. ಸ್ವಾಮಿ, ಎಲ್ಲಾ ದೇವಸ್ಥಾನಕ್ಕೂ ಮುಕ್ತವಾಗಿ ಪ್ರವೇಶ ಇದೆ. ದಲಿತರಿಗೆ ಎಲ್ಲಾ ದೇವಸ್ಥಾನಕ್ಕೂ ಮುಕ್ತವಾಗಿ ಪ್ರವೇಶ ಇದೆ. ಸರ್ ಇದು ನೀವು ಈಗ ಮತ್ತೆ ಎಲ್ಲಾ ದೇವಸ್ಥಾನಕ್ಕೂ ಅದರದ್ದೇ ಆದ ಅವ್ರದೇ ಆದ ಒಂದು ಸಂಪ್ರದಾಯ ಇರುತ್ತೆ. ಒಂದ್ ನಿಮಿಷ. ಅದ್ರ ಬದ್ಧವಾಗಿ ನಡೀತಾ ಇರುತ್ತೆ. ಯಾವ ಬ್ರಾಹ್ಮಣ ದೇವಸ್ಥಾನ ಕಟ್ಟಿದ್ದಾನೆ? ನನ್ನನ್ನ ಹೋದ ತಕ್ಷಣ ಬಿಟ್ಬಿಡ್ತಾರಲ್ಲ ಒಳಗೆ. ಯಾವ ಬ್ರಾಹ್ಮಣ ದೇವಸ್ಥಾನ ಕಟ್ಟಿದ್ದಾನೆ ತೋರಿಸಿ. ಬ್ರಾಹ್ಮಣ ದೇವಸ್ಥಾನ ಕಟ್ಟಿದ್ ತೋರಿಸ್ರಿ. ಬ್ರಾಹ್ಮಣ ದೇವಸ್ಥಾನ ಕಟ್ಟಿದ್ ತೋರಿಸ್ರಿ, ತೋರಿಸ್ರಿ. ಅಷ್ಟೇ, ಅದ ಅರ್ಥ ಮಾಡ್ಕೊಳ್ಳಿ. ಯಾವ ದೇವಸ್ಥಾನ ಆಡಳ್ತಾ ಇದ್ದೀರಿ? ಅರ್ಥ ಮಾಡ್ಕೊಳ್ರಿ. ಯಾವ ಬ್ರಾಹ್ಮಣಂದು ಯಾವ ದೇವಸ್ಥಾನದ ಆಡಳ್ತಾ ಇದೆ ತೋರಿಸಿ ನೀವು. ಅದಲ್ಲ ಅದೇ ಬೇಕು, ಅದಲ್ಲ ಅಲ್ಲ, ಅದಿದೆ, ಅದಿದೆ. ಯಾಕಂದ್ರೆ ದೇವರ ಪೂರ್ವ ತಿಳ್ಕೊಂಡವನಾದ್ರಿಂದ ಪೂಜೆ ಮಾಡಕ್ ಆಗಿನ ಕಾಲದ ಬಿಟ್ಟಿದ್ದೀರಾ. ಬಿಟ್ರೆ ಯಾವ ಬ್ರಾಹ್ಮಣ ದೇವಸ್ಥಾನ ಕಟ್ಬಿಟ್ಟು ರಾಜಕೀಯ ಮಾಡಿಲ್ಲ ರೀ. ಅಲ್ಲ, ಇವತ್ತು ಕೂಡ ಯಾವುದೇ ದೇವಸ್ಥಾನದ ಆಡಳಿತ ಮಾಡ್ತಾರಲ್ಲ, ಸರ್ಕಾರ ನೇಮಿಸಿರುವಂತ ಯಾರೋ ಬೇರೆಯವರು ಮಾಡ್ತಾರೆ. ನಮ್ಮನ್ನ ಯಾಕೆ ದೂರ್ತಾರೆ? ಅವ್ರನ್ನ ಹೋಗಿ ಕೇಳಲಿ. ಇವರು ಎಲ್ಲಿ ಒಳಗ್ ಬಿಡ್ತಾ ಇಲ್ಲ, ಎಲ್ಲಿ ಏನಾಗ್ತಾ ಇಲ್ಲ. ಎಲ್ಲಾ ದೇವಸ್ಥಾನದ ಸಂಪ್ರದಾಯಗಳಿದೆ, ಅದ್ರ ಪ್ರಕಾರನೇ ನಡಿಬೇಕು. ಇವ್ರಿಗೆ ಇಷ್ಟ ಬಂದಂಗೆ ಪ್ರಕಾರ ನಡೆಯಕ್ಕಾಗಲ್ಲ ಸರ್. ನಾವು ಸಂವಿಧಾನ ಪ್ರಕಾರ ಮಾತ್ರ ನಡೀತೀವಿ. ಸಂವಿಧಾನ ಪ್ರಕಾರ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದೇವಸ್ಥಾನದ ನಮ್ಮ ಪದ್ಧತಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಸಂವಿಧಾನದಲ್ಲೇ. ಅದರ ಪ್ರಕಾರನೇ ನಡೀತಾ ಇರೋದು. ಸರ್ ಅಪಾಯಿಂಟ್ ಆಗ್ತಾರೆ ಸರ್. ಅಲ್ಲ, ಅಪಾಯಿಂಟ್ ಆಗ್ತಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಇರುತ್ತೆ. ವಿದೌಟ್ ಅಪಾಯಿಂಟ್ಮೆಂಟ್ ಯಾರಿಗೂ ಆಗತ್ತೆ. ಈಗ ನಾನೇ ಒಬ್ಬ ಬ್ರಾಹ್ಮಣ ಅಂತಂದ್ರೆ ಇಲ್ಲ ನೀವು ಎಲ್ಲ ಬ್ರಾಹ್ಮಣರು ಒಳಗೋಗಕ್ಕಾಗಲ್ಲ. ದೇವಸ್ಥಾನದಲ್ಲಿ ಇಂಟರ್ವ್ಯೂ ಆಗುತ್ತೆ, ಅದಕ್ಕಾದ ಒಂದು ಕ್ವಾಲಿಫಿಕೇಶನ್ ಇರುತ್ತೆ, ಅದಕ್ಕೆ ಎಕ್ಸಾಮ್ ಇರುತ್ತೆ, ಎಂಟ್ರಿ ಎಕ್ಸಾಮ್ ಇರುತ್ತೆ. ಏಕ್ದಮ್ ದೇವಸ್ಥಾನ ಮಾಡಿ ಯಾರು ಹೋಗಕ್ಕಾಗೋದಿಲ್ಲ. ಅಲ್ಲ ಸರ್, ಆದ್ರೆ ದೇವಸ್ಥಾನ ಎಲ್ಲರೂ ಬರ್ಬೋದು, ಭಕ್ತರಿಗೆ ಯಾವುದೇ ರೀತಿಯದಿಲ್ಲ. ದಲಿತರು ಬರ್ತಾರೆ, ಗೌಡರು ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ, ಪ್ರತಿಯೊಬ್ಬರಿಗೂ ಮುಕ್ತವಾದ ಅವಕಾಶ ಇದೆ. ನೀವು ಅದನ್ನ ಹೇಳ್ಬೇಡಿ. ನೀವು ಹಾ ಯಾಕೆ ಹೇಳ್ತಿದ್ದೀರಾ? ಕಂಟಿನ್ಯೂ ಮಾಡಿ. ಅದನ್ನ ಹೇಳುತ್ತಾ ಮೊದಲು ನಿಮ್ಮ ಕ್ವಾಲಿಫಿಕೇಶನ್ ಏನನ್ನು ಹೇಳುತ್ತೆ? ಮನುಷ್ಯರನ್ನ ವಿರೋಧಿಸುವಂತ ಹೇಳುತ್ತಾ ನಿಮ್ಗೆ? ನೀವ್ ಅನ್ಕೊಂಡಿದ್ರ ಅಷ್ಟೇ. ಆತರ ನೀವ್ ಅನ್ಕೊಂಡಿದ್ರ ಅಷ್ಟೇ. ಜ್ಞಾನ ಇಲ್ದಂಗೆ ಅನ್ಕೊಂಡಿದ್ರ ಅಷ್ಟೇ. ನಿಮ್ಗೆ ಜ್ಞಾನದ ಕೊರತೆ ಇದೆ. ಹಿಂದುತ್ವದ ಜ್ಞಾನದ ಕೊರತೆ ಇದೆ ನಿಮ್ಗೆ, ಶಶಿ ಅವರೇ. ಸರ್ ಒಂದ್ ನಿಮಿಷ. ಈಗ ಶಶಿ ಸರ್ ಒಂದು ಪಾಯಿಂಟ್ ಚೆನ್ನಾಗಿ ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಾ? ಮನುಷ್ಯನ ವಿರೋಧ ಮಾಡಬೇಡಿ ಅಂತ. ನಾವೇನ್ ಯಾರು? ನಾವು ಬ್ರಾಹ್ಮಣರೊಂದು ಮನುಷ್ಯರು ಅಲ್ಲ, ಅವರು ಮನುಷ್ಯವಾದಿಗಳು. ಶಶಿಕಾ ಅವರು ಮನುಷ್ಯವಾದಿಗಳಲ್ಲ. ನಮ್ಮನ್ನ ಯಾಕೆ ವಿರೋಧ ಮಾಡ್ತಿದ್ದಾರೆ? ವಿರೋಧ ಮಾಡಬಾರ್ದು ಸರ್. ನೀವು ವಿರೋಧ ಮಾಡ್ತಿದ್ರು ತಪ್ಪು. ಯಾಕೆ ಹೇಳಿ? ಅವರು ಆಗಿದೆ ಅಂತ ಹೇಳಿರೋದು. ಮಾಡಿದ್ದು ಸರಿ ಅಂತ ಹೇಳ್ತಾರೆ. ಅಲ್ಲ, ಹೇಳ್ತೀನಿ ಕೇಳಿ ಸರ್, ಮಾಡಿದ್ದು ಸರಿ ಅಂತ ಹೇಳಿಲ್ಲ ಸರ್. ಇಂಟೆನ್ಷನಲ್ಲಿ ನಾನು ಹೇಳ್ತೀನಿ ಕೇಳಿ. ಶಶಿ ಅವ್ರ ಇಂಟೆನ್ಷನ್ ಏನಿದೆ ಗೊತ್ತಾ? ಯಾರಾಗಿದೆಯಲ್ಲ ಅವ್ರಿಗೆ ಕೊಡಿ ಅಂದ್ರೆ ಏನು? ಈ ಕೇಸನ್ನ ಶಶಿಕಾ ಅವರು ಏನ್ ಮಾಡ್ತಿದ್ದಾರೆ? ಮುಚ್ಚಾಕುವ ಪರಿಸ್ಥಿತಿಯನ್ನ ಅವರು ಬಿಂಬಿಸ್ತಾ ಇದ್ದಾರೆ. ಯಾಕೋ ಮುಚ್ಚಿಬಿಡಿ. ಅದು ಆಗಲ್ಲ ಸರ್, ಆಗಲ್ಲ. ಈ ಸಲ ನಾವು ಗಟ್ಟಿಯಾಗಿ ನಿಂತಿದ್ವಿ. ಲಾಸ್ಟ್ ಟೈಮ್ ನಾವು ಬಿಟ್ವಿ. ನಾವು ಯಾಕೆ ಬಿಟ್ಟಿದೀವಿ? ಯಾಕೆ ಹೋಲಿ? ನಾವು ಒಂದೇನೋ ತಪ್ಪಾಗಿದೆ, ಯಾರೋ KA ತಪ್ಪಿಗೆ, ಸೀಟ್ ಆಗಿದೆ, ನಾವು ಪ್ರತಿಭಟನೆ ಮಾಡಿದ್ವಿ, ಮುಗಿಸಿದ್ವಿ. ಈ ಟೈಮ್ ಬಿಡೋದಿಲ್ಲ. ಅವ್ರು ಯಾರು ಏನು ಎಷ್ಟು ಜನ ಇದ್ದಾರಲ್ಲ, ಅವ್ರಿಗೆ ಜೈಲು ಆಗ್ಲಿಲ್ಲ ಅಂದ್ರೆ ನಮ್ಮನ್ನು ಕೇಳಿ. ಅವಾಗ ಹೇಳ್ತೀವಿ ನಾವು. ನಮ್ಮ ಸಂಘಟನೆ ಬ್ರಾಹ್ಮಣರು ಎಲ್ಲೆಲ್ಲಿ ಇದ್ದಾರಲ್ಲ ನಮಗೂ ಗೊತ್ತು, ಶಶಿ ಅವ್ರಿಗೂ ಗೊತ್ತು ನಾವು ಎಷ್ಟು ಶಾರ್ಪ್ ಇದ್ದೀವಿ ಅಂತ. ಅದಕ್ಕೇನು ಹೇಳೋದು ಬೇಡ. ಈಗ ಶಶಿ ಅವರೇ, ನಾವು ಬ್ರಾಹ್ಮಣರಿದ್ದೀವಿ, ಲೀಗಲಲ್ಲೂ ಅಷ್ಟು ಶಾಣೆನೇ ಇದ್ದೀವಿ. ನೀವೇನು ಮನುಸ್ಮೃತಿ ಎಲ್ಲ ಹೇಳ್ತಿದ್ದೀರಲ್ಲ, ನಾವು ಅದರಲ್ಲೂ ಶಾಣೆ ಇದ್ದೀವಿ. ನಾವು ಎಲ್ಲಿ ಮಾಡಬೇಕು ಅಲ್ಲಿ ಮಾಡೇ ಮಾಡ್ತೀವಿ. ಅದರಲ್ಲಿ ನಾವೇನು ಇದು ಹೇಳಬೇಡಿ ನಮಗೆ. ಈಗ ಬಂದಿರೋ ದಾರಿಗೆ ಎಲ್ಲಿ ಮಾಡಬೇಕು ಅದನ್ನ ಮಾಡ್ತೀರಂತೀರಲ್ವಾ ನೀವು? ಶ್ರೇಷ್ಠತೆ ಮನುಷ್ಯರಾಗ್ರಿ ಮೊದಲು. ನೀವಾಗಿ ಮನುಷ್ಯತ್ವವಾಗಿ ಅದನ್ನು ವಿರೋಧ ಮಾಡಿ. ಫಸ್ಟ್ ವಿರೋಧ ಮಾಡಿ ಸರ್. ಅಲ್ಲ, ಅದನ್ನ ವಿರೋಧ ಮಾಡಿ ನೀವು ಫಸ್ಟ್. ಮನುಷ್ಯತ್ವದಿಂದ ಆ ಮಗುಗಾಗಿರೋ ಅನ್ಯಾಯನ ವಿರೋಧ ಖಂಡಿಸ್ರಿ. ನೀವು ವಿರೋಧ ಮಾಡ್ರಿ. ನೀವು ಮತ್ತೆ ಇನ್ನೇನ್ರಿ ಮಾತಾಡ್ತಾ ಇದ್ದೀರಿ ನೀವು? ವಿರೋಧನೂ ಮಾಡಲ್ಲ, ಮಾತಾಡ್ತಾ ಇದ್ದೀರಾ? ಅದಕ್ಕೆ ಜನವರಿಗೆ ಬಂದಿದ್ದು ನಾಳೆ ಲಿಂಗಕ್ಕೆ ಬರ್ಬೋದು. ಹೇಳಿ ಸರ್. ಅಲ್ಲ, ನಾನು ಆವಾಗಿಂದ ಕೇಳ್ತಾನೆ ಇದ್ದೆ, ಮೊದಲು ಮನುಷ್ಯರಾಗಿ ಅಂತೇಳಿ. ಯಾವ ರೀತಿಯಾಗಿ ಎಸ್ ಮನುಷ್ಯರಾಗಿ ಅನ್ನೋಂತ ನಿಮ್ಮ ಸ್ಟೇಟ್ಮೆಂಟ್ ಇದೆ, ಬಟ್ ಯಾವ ರೀತಿಯಾಗಿ ಮನುಷ್ಯರಾಗಿರ್ಬೇಕು ಅನ್ನೋದು
ಮನುಷ್ಯರಾಗಬೇಕಾದ್ರೆ ಮೊದಲನೇದಾಗಿ ಮನುಷ್ಯರನ್ನು ಒಳಗಡೆಗೆ ನೀವು ಭೇದ ಮಾಡೋದು ಬಿಡಿ, ಎಲ್ಲರೂ ಒಂದು ಅಂತ ತಿಳ್ಕೊಳ್ಳಿ. ನೀವು ನಮ್ಮ ದೇವಸ್ಥಾನ ಎಲ್ಲರದ್ದು ಒಳಗಡೆ ಬಿಟ್ಕೊಳ್ಳಿ, ನೀರು ಎಲ್ಲರದ್ದು, ಯಾರು ಬೇಕಾದವ್ರು ನೀರನ್ನು ಹೋಗ್ಬಿಟ್ಟು ಕೆರೆ ಮುಟ್ಕೊಂಡು ಇದು ಮಾಡ್ಕೊಳ್ಳಿ, ಆಯ್ತಾ? ದಲಿತರು ಇದಾರಲ್ಲ, ದಲಿತರನ್ನ ಅಕಸ್ಮಾತ್ ಮದುವೆ ಆದ್ರೆ ಅವ್ರ ಕುದುರೆ ಮೇಲೆ ಬಂದ್ರೆ ಒಳ್ಳೆ ಶೂಸ್ ಹಾಕೊಂಡ್ರೆ, ಚಪ್ಪಲಿ ಹಾಕೊಂಡ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನ ಮೊದಲು ಬಿಟ್ಟು ಬಿಡಿ ನೀವು. ಆದ್ದರಿಂದ ಯಾವ ಜಾತಿಯು ಶ್ರೇಷ್ಠವಲ್ಲ, ಯಾವ ಜಾತಿಯು ಕನಿಷ್ಠವಲ್ಲ, ನಾವೆಲ್ಲರೂ ಒಂದೇ ಅನ್ನುವ ನಿಲುವಿಗೆ ಬಂದ ದಿವಸ ಯಾವ ಕಾಲಘಟ್ಟದ್ದು ಅಥವಾ ಯಾವ ದೇಶದ್ದು ನೀವ್ ಹೇಳ್ತಾ ಇರೋದು? ಯಾವ ಕಾಲಘಟ್ಟದ್ದು ಅಥವಾ ಯಾವ ದೇಶದ್ದು ನೀವೀಗ ಸೃಷ್ಟಿ ಮಾಡಿರೋ ಕಥೆ ಹೇಳಿರಲ್ಲ ಇದು? ಯಾವ ಕಾಲಘಟ್ಟದ್ದು ಅಥವಾ ಯಾವ ದೇಶದಲ್ಲಿ ನಡೆದಿದೆ ಸ್ವಾಮಿ ಇದು? ಎಲ್ಲಿದ್ದೀರಾ ನೀವು? ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಮನುಶಾಸ್ತ್ರ ಸಂವಿಧಾನ ತಾನೆ? ಯಾವ ಮನುಶಾಸ್ತ್ರನೂ ಇಲ್ಲ. ಎಲ್ರಿ ಇದೆ ಸಂವಿಧಾನದಲ್ಲಿ ಇವತ್ತು? ಎಲ್ರಿದೆ ಅವಕಾಶ? ಕಾನೂನು ಬಿಟ್ಟು ಆತರ ಯಾರು ಮಾಡ್ತಾರ? ಆತರ ಕಾನೂನು ಬಿಟ್ಟು ಯಾರು ಮಾಡ್ತಾರ? ಕಥೆ ಕಟ್ಕೊಡಿ. ಇವತ್ತು ಯಾರು ಒಪ್ಪೋದಿಲ್ಲ. ಇವತ್ತು ಜನರು ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಸೋಷಿಯಲ್ ಮೀಡಿಯಾ ಇದೆ. ನಿಮ್ಮಂತವರ ಇಂಥ ಸುಳ್ಳು ಮಾತುಗಳಿಗೆ ಕಿಮ್ಮತ್ತು ಯಾರು ಕೊಡಲ್ಲ. ಇವತ್ತು ಯಾರು ಸಂತೋಷನೂ ಕೊಡೋದಿಲ್ಲ. ಇದನ್ನ ಯಾರ ತಲೆ ಕೆಟ್ಟರ ವ್ಯಸನ ಇರೋ ಮನುಷ್ಯ ಅಂತ ಅನ್ಕೊಂತಾರೆ. ಸರಿಯಾಗಿ ಮಾತಾಡೋದು ಕಲೀರಿ. ನೀವು ವರ್ಣಾಶ್ರಮವನ್ನು ಬೆಂಬಲಿಸಿದ ಹಾಗೆ, ವರ್ಣಾಶ್ರಮ ಅದಕ್ಕೆ ಇನ್ನೊಂದು ದಿವಸ ಬನ್ನಿ, ಅದ್ರ ಬಗ್ಗೆ ಬೇರೆ ಶಶಿ ಅವರಿಗೆ ಶಾಸ್ತ್ರ ಅಂದ್ರೆ ಏನು? ವಾಟ್ ನೆಕ್ಸ್ಟ್? ಸರ್ಕಾರ ಏನ್ ಮಾಡಬೇಕು? ಸಿಬ್ಬಂದಿಯ ವಿರುದ್ಧ ಕ್ರಮ ಆಗಿದೆ, ಅಮಾನತು ಆಗಿದೆ ಅನ್ನೋದು ವಾಟ್ ನೆಕ್ಸ್ಟ್? ಮತ್ತೆ ಈ ರೀತಿ ಘಟನೆ ಆಗಬಾರ್ದು. ಯಾಕಂದ್ರೆ ನಾನು ಹೇಳೋದು ಏನಂದ್ರೆ, ಯಾವುದೇ ಧಾರ್ಮಿಕ ಚಿಹ್ನೆ ಅಂತ ಬಂದಾಗ, ವಿಷಯ ಅಂತ ಬಂದಾಗ ಸಮಸ್ಯೆ ಆಗಬಾರ್ದು ಅನ್ನೋದು. ಬಟ್ ಏನ್ ಹೇಳ್ತೀರಿ, ಏನ್ ಮಾಡ್ಬೇಕು, ಏನ್ ಮಾಡ್ಬೋದು? ಯಾಕಂದ್ರೆ ಕಳೆದ ಬಾರಿ ಹಂಗೆ ಆಗಿದೆ, ಈ ಬಾರಿ ಹಂಗೆ ಆಗಿದೆ. ಪ್ರತಿ ಬಾರಿ ಎಕ್ಸಾಮ್ ಆದಾಗ ಸಹಜವಾಗಿ ಆ ವಿದ್ಯಾರ್ಥಿ ಕುಗ್ಗಿ ಹೋಗ್ತಾನೆ, ಮಾನಸಿಕವಾಗಿ ಆತನಿಗೆ ಹಿಂಸೆ ಆಗುತ್ತೆ, ರಿಸಲ್ಟ್ ಕೂಡ ಉತ್ತಮವಾಗಿ ತೆಗಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀವು ಏಕೈಕ ಮಾಹಿತಿ ಇಲ್ಲದೆ ಸರಿಯಲ್ಲ. ಆದ್ರೆ ಅದನ್ನ ವಿರೋಧಿಸ್ತೇನೆ. ಅದೇ ರೀತಿಯಾಗಿ ಈ ಬ್ರಾಹ್ಮಣ್ಯ ಕುಲ ಸಂಜಾತರು ಶತಶತಮಾನಗಳಿಂದ ಶೂದ್ರರು ದಲಿತರ ಮೇಲೆ ಮಾಡಿದಂತ ಅನ್ಯಾಯ, ಮಹಿಳೆಯರ ಮೇಲೆ ಅತ್ಯಾಚಾರ ಇದೆಲ್ಲ, ಅದನ್ನು ಸಹಿತ ನಾನು ವಿರೋಧಿಸ್ತೇನೆ. ಅದಕ್ಕೆ ಇವರು ಯಾವುದೇ ಒಬ್ಬ ಮನುಷ್ಯನ ಮೇಲೆ ನಡೆದಂತ ಏನ್ರಿ ಅತ್ಯಾಚಾರ ಮಾಡಿದ್ರು ನಾವು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಏನು ಮಾತಾಡ್ತಾ ಇದ್ದೀರಾ? ಜ್ಞಾನ ಇದೆಯೇನ್ರಿ ನಿಮ್ಗೆ ಶಶಿ ಅವರೇ? ಬ್ರಾಹ್ಮಣಿಕೆನಲ್ಲಿ ಯಾವ ವಿರೋಧವೂ ಇಲ್ಲ, ಯಾವ ಭೇದವೂ ಇಲ್ಲ. ಸರ್, ಈಗ ಮಹಿಳೆ ಮೇಲೆ ಅತ್ಯಾಚಾರ ಅಂತೆ. ನಾವು ಭಾರತದಲ್ಲಿ ಮಹಿಳೆ ಇದ್ರೇನೆ ಪ್ರತಿಯೊಂದು ನಡೆಯೋದು ಅಂತ ಹೇಳ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ, ಅಂದ್ರೆ ಸಾಮಾನ್ಯ ಬಹಳ ವರ್ಷಗಳು, ಲೆಕ್ಕ ನಾವು ಸ್ತ್ರೀಯರನ್ನ ಪೂಜೆ ಮಾಡ್ತಾ ಬರ್ತಿದ್ದೀವಿ. ಎತ್ತ ನಾರ್ಯಸ್ತು ಪೂಜ್ಯಂತೆ ತತ್ರಂತೆ ರಮಂತೆ ದೇವತಾ ಅಂತಕ್ಕಂಥದ್ದು ನಾವು ಹೇಳೋದು, ನೀವಲ್ಲ. ಏನ್ ಅತ್ಯಾಚಾರ ಅಂತ ಮಾತಾಡ್ತಿದ್ದೀರಾ ನೀವು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅವ್ರು ಸ್ವಾತಂತ್ರ್ಯ ಕೊಡ್ಲಿಲ್ಲ, ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ, ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ಕೊಡ್ಲಿಲ್ಲ. ಹೌದು, ಮನೆ ಒಳಗಡೆ ಇಟ್ಟು ಬೀಗ ಹಾಕಿದ್ರಿ ನೀವು. ಈ ಕೇಳಿ ಟ್ರೀಟ್ಮೆಂಟ್ ತಗೊಂಡು ಮಾತಾಡಿ. ನೀವು ಇವೆಲ್ಲ ಏನನ್ನ ಕತೆ ಹೇಳ್ತೀವಿ? ಯಾಕೆ ಕಥೆಗಳು ಹೇಳ್ತಾರ? ನೀವು ಹೇಳೋದಕ್ಕೆ ನಿಮಗೆ ಇಲ್ಲ. ಬರುವುದಕ್ಕಿಂತ ಮುಂಚೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ಸೃಷ್ಟಿ ಹೇಳ್ಕೊಂಡ್ಬಿಟ್ಟು ಯಾರು ಕೇಳ್ತಾರೆ? ಸಮಯ ಇಲ್ಲ. ಅನಾಚಾರ ಅಲ್ವಾ ಅದು? ಅದನ್ನ ಪ್ರಶ್ನೆ ಮಾಡೋದು ಬೇಡವಾ? ಈಗ ವಿಶೇಷವಾಗಿ ಏನು 4 ವಿದ್ಯಾರ್ಥಿಗಳ ಮೇಲೆ ಏನು ಕಟ್ಟಾಗಿದೆ ಅಲ್ಲ, ಇದು ಶನಿವಾರವನ್ನು ಕಟ್ ಮಾಡಿದಾರಲ್ಲ, ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಜಿಲ್ಲಾಧಿಕಾರಿಗಳು ನಮಗೆ ಪೂರಕವಾಗಿ ಅವರ ಏನು ಕಠಿಣ ಕ್ರಮಗಳನ್ನು ತೋರಿಸ್ಬೇಕು ಅದನ್ನು ಹೇಳಿದ್ದಾರೆ. ಅದರ ಜೊತೆನೇ ಆ ವಿದ್ಯಾರ್ಥಿಗೆ ವಿಶೇಷವಾಗಿ ಆ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದಾರಲ್ಲ, ಒಬ್ಬನೇ ಅಲ್ಲ, ಒಂದು 4 ಜನ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ CET ಅಲ್ಲಿ ಕಮ್ ಮಾರ್ಕ್ಸ್ ಬಂದರೆ ಸರ್ಕಾರದಲ್ಲಿ ಅವರಿಗೆ ವಿಶೇಷವಾಗಿ ಅವರಿಗೆ ಸೀಟ್ಸ್ಗಳನ್ನು ಕೊಡಲೇಬೇಕು. ಇದು ಒಂದೇ ನಾವು ಹೇಳಿದ್ದೀವಿ ಆಗ್ರಹ. ಆಮೇಲೆ ಅದರಲ್ಲಿ ಯಾರ್ಯಾರು ಸಾಮೀಲಾಗಿದ್ದಾರೆ ಫ್ರಾಮ್ CET ಸೆಲ್, CET ಸೆಲ್ಲಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ, ಕಾಲೇಜಲ್ಲಿ ಯಾರು ಇದ್ದಾರೆ, ಕ್ರಿಮಿನಲ್ ನಾನ್ ಬೇಲಬಲ್ ಅಫೆನ್ಸಲ್ಲಿ ಅವರಿಗೆ ಒಂದು ಕೇಸ್ ರಿಜಿಸ್ಟರ್ ಮಾಡಬೇಕು. ನಾವು ಆಲ್ರೆಡಿ FIR ಹಾಕಿದ್ದೀವಿ, ನಮ್ಮ ಕಡೆಯಿಂದ ನಾವು ಹಾಕಿದ್ದೀವಿ, ಅವ್ರ ಕಡೆ ಸರ್ಕಾರನೂ ಕೂಡ ಅದನ್ನು ಮಾಡಬೇಕು. ಆಮೇಲೆ ಸಚಿವರು ಇದು ಯಾಕೆ ಮೇಲೆ ಆಗ್ತಿದೆ,
ಏನು ಸರ್ಕಾರದ್ದು ಸಪೋರ್ಟ್ ಇದೆಯಾ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಬರ್ತದೆ. ನಾವು ಸಂಘಟನೆಕಾರರಾಗಿ ನಾವು ಯಾವ ಪಕ್ಷನೂ ಇಲ್ಲ, ನಾವು ಒಂದು ಪಕ್ಷ ಬ್ರಾಹ್ಮಣ ಪಕ್ಷ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಬೇರೆ ರೀತಿಯಲ್ಲಿ ಮಾಡಿ ನಾವು ವಿ ಡೋಂಟ್ ಕೇರ್. ವಿದ್ಯಾರ್ಥಿಗಳು ಏನಾಗುತ್ತೆ, ಅವರಿಗೆ ಮಾನಸಿಕವಾಗಿ ಇಟ್ ಇಸ್ ಅ ಪಾಯಿಂಟ್ ಅವ್ರದ್ದು ಸ್ಟಾರ್ಟಿಂಗ್ ಸ್ಟೇಜ್ ಟು ಇಂಜಿನಿಯರಿಂಗೋ ಮೆಡಿಕಲ್ ಎಲ್ಲ ಹೋಗಬೇಕು. ಅದಕ್ಕೆ ನಾವು ವಿಶೇಷವಾಗಿ ನಾವು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಏನು ಹೇಳ್ತೀವಿ, ಇದನ್ನು ತತ್ಕ್ಷಣ ಅದರ SIT ಒಂದು ಫ್ರಾಮ್ ಎಲ್ಲಿಂದ ಬಂತಿದ್ದು ಅದನ್ನು ನೋಡ್ಕೋಬೇಕು ಅಂತ ಆಗ್ರಹ ಮಾಡ್ತೇವೆ ಸರ್. ಕ್ವಿಕ್ ಆಗಿ ಕೊನೆಯದಾಗಿ ಏನು ಹೇಳ್ತೀವಿ ಸರ್? ಅದು ಈ ಥರ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಇದು. ಯಾಕಂದರೆ ಹುಡುಗರ ಭಾವನೆಗೆ ಧಕ್ಕೆ ಆಗುತ್ತೆ, ಮತ್ತು ಪೋಷಕರಿಗೂ ಅಷ್ಟೇ, ಮತ್ತು ಹುಡುಗರ ಜೀವನದ ಭವಿಷ್ಯದ ನಿರ್ಧಾರದ ಘಟ್ಟ ಇದು ಮರುಕಳಿಸಬಾರ್ದು. ಅದಕ್ಕೆ ಒಂದು ಸರಿಯಾದ ಒಂದು ಕಾನೂನು ತರಬೇಕು. ಕಾನೂನು ಇದ್ದರೆ ಅದನ್ನು ಕರೆಕ್ಟಾಗಿ ಇವರು ಪಾಲನೆ ಮಾಡಬೇಕು ಅಧಿಕಾರಿಗಳು. ಇವ್ರಿಗೆ ಇಷ್ಟ ಬಂದಂಗೆ ತೊಗೊಳಕ್ಕಾಗಲ್ಲ. ಹೇಳಿ ಸರ್, ಏನು ಹೇಳ್ತೀರಿ ಕ್ವಿಕ್ ಆಗಿ? ಹೌದೌದು, ಅವ್ರು ಹೇಳಿದ್ರೆಲ್ಲ ಒಪ್ಕೊಳ್ತೇನೆ. ಅದೇ ರೀತಿಯಾಗಿ ಇವ್ರು ಒಬ್ಬರು ಇಬ್ಬರು ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಬಹಳ ಸಂತೋಷ. ಇದೇ ರೀತಿಯಾಗಿ ಎಷ್ಟೋ ಜನ ಮಹಿಳೆಯರು, ಮುಸ್ಲಿಂ ಮಹಿಳೆಯರು ಹಿಜಾಬ್ಗಳನ್ನ ತೆಗೆಸಿ ವಿದ್ಯಾವನ್ನು ಬಿಟ್ಟಿಸಿ ಮನೆ ಕಳಿಸಿದಾರಲ್ವಾ, ಅವ್ರ ಬಗ್ಗೆ ಸ್ವಲ್ಪ ಕಣ್ಣೀರು ಸುರಿಸಿ. ಕೆಲಸ ಮಾಡ್ಲಿ, ಅನ್ಯಾಯ ಕೆಲಸ ಮಾಡಿದ್ರೆ ನೀವು ಮನುಷ್ಯರಾಗಿರ್ತೀರಿ. ಆದ್ರಿಂದ ನೀವು ಸೆಕ್ಟೇರಿಯನ್ ತರ ದ್ವೀಪವಾಗಿ ನಾನು ಬ್ರಾಹ್ಮಣ ಅನ್ನೋದು ಬಿಟ್ಬಿಟ್ಟು ನಾವು ಮನುಷ್ಯರು ಎಲ್ಲರೂ ನೋಡಿದ್ರಲ್ಲ ವೀಕ್ಷಕರು, ಈಗ 3 ವಿದ್ಯಾರ್ಥಿಗಳ ಜನಿವಾರವನ್ನ ಕಟ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಈಗಿರುವಂತ ಪ್ರಶ್ನೆ ಅಂತ ಹೇಳಿದ್ರೆ, ರೂಲ್ಸ್ ಇಲ್ಲ ಅಂದ್ರೂ ಕೂಡ ನೀವು ಯಾಕೆ ಆ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತೀರಿ ಅನ್ನೋದು. ಕೆಲ ಸಿಬ್ಬಂದಿಗಳ ಎಡವಟ್ಟಿನಿಂದ ಆಗಿರುವಂಥದ್ದು. ಸೊ ಈಗ ಇದು ಇಲ್ಲಿಯ ತನಕ ಬಂದಿದೆ, ಪದೇ ಆಗ್ತಾ ಇರೋದು. ಮತ್ತೊಮ್ಮೆ ಈ ರೀತಿ ಘಟನೆ ಆಗಬಾರ್ದು ಅಂತ ಹೇಳಿದ್ರೆ ಆ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಆಗಬೇಕಾಗತ್ತೆ, ಆತನಿಗೆ ರೂಲ್ಸ್ ಬಗ್ಗೆ ಸರಿಯಾಗಿ ತಿಳಿಸ್ಕೊಡ್ಬೇಕಾಗತ್ತೆ. ಇದು ಒಂದು. ಆಮೇಲೆ ಈಗ ಈ ಬ್ರಾಹ್ಮಣ ಸಮುದಾಯ ಹೇಳ್ತಾ ಇರುವಂಥದ್ದು, ಆ ವಿದ್ಯಾರ್ಥಿಗೆ ಏನಾದ್ರು ಅಂಕ ಏನಾದ್ರು ಕಮ್ಮಿ ಆದಲ್ಲಿ ಅದಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ. ಸೊ ಹಂಗಾಗಿ ಮತ್ತೆ ಈ ರೀತಿಯ ಘಟನೆಗಳು ಆಗದಂಗೆ ಸರ್ಕಾರ ಕಟ್ಟುನಿಟ್ಟಿನ ರೂಲ್ಸ್ಗಳು, ಅಂದರೆ ಎಕ್ಸಾಮ್ಗೆ ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಯಾವೆಲ್ಲ ನಿಯಮ ಇರುತ್ತೆ ಅದನ್ನು ಸರಿಯಾಗಿ ಮೊದಲು ಸಿಬ್ಬಂದಿ ಅರ್ಥ ಮಾಡ್ಕೊಳ್ಬೇಕು. ಇದಾಗಿತ್ತು ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.